ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಇನ್ನೊಂದಾರ್ತಿ ನಾವು ಸ್ತೋತ್ರವನ್ನು ಸಲ್ಲಿಸುವ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ಆತನು ಒಂದು ಉತ್ಕೃಷ್ಟವಾಗಿ ಉನ್ನತವಾಗಿ ನಡೆಸಿಕೊಂಡು ಇನ್ನೊಂದಾರ್ತಿ ಸುಂದರವಾದ ದಿನವನ್ನು, ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ನಾವು ಮೊದಲಾಗಿ ನಾವು ಕೃತಜ್ಞತೆ ಆತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು. ಯಾಕಂದರೆ ಆತನಿಂದಲೇ ನಾವು ಇವತ್ತು ಬದುಕಿದ್ದೇವೆ, ಆತನಿಂದಲೇ ಇವತ್ತು ಉಸಿರಾಡ್ತಾ ಇದ್ದೇವೆ, ಆತನಿಂದಲೇ ಇವತ್ತು ನಮ್ಮನ್ನು ಆತನು ನಾವು ನೋಡ್ತೇವೆ. ಈ ಲೋಕದಲ್ಲಿ ನಾನಾ ರೀತಿಯ ವ್ಯಾಧಿಗಳಿರ್ಬೋದು, ನಾನಾ ರೀತಿಯ ಸಂಗತಿಗಳು ಬರುವಾಗಲೂ ದೇವರು ಆತನ ಮರೆಯಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ. ಅದೇ ಕೀರ್ತನೆ 90 ಹೇಳ್ತೇವೆ, ಪರತ್ಪರನ ಮರ ಹೊಕ್ಕಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋನು. ಆತನು ಸುರಕ್ಷಿತವಾಗಿ ನಮ್ಮನ್ನು ಕಾಪಾಡಿಕೊಂಡು ಇನ್ನೊಂದು ಆರ್ತಿ ನಾವು ಆತನನ್ನು ಘನಪಡಿಸಬೇಕು, ಆತನ ಆರಾಧನೆ ಮಾಡಬೇಕೆಂಬುದು ಇನ್ನೊಂದು ಆರ್ತಿ ನಮ್ಮನ್ನು ಆತ ನಿಲ್ಲಿಸಿದ್ದಾದ್ರೆ ಅದು ಆತನ ಕೃಪೆ ಎಂಬುದು ನಾವು ಸ್ತೋತ್ರ ಸಲ್ಲಿಸಬೇಕು. ನಾವು ಈ ಆರಾಧನೆಗೆ ಹೋಗುವ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ ಪುಸ್ತಕದಲ್ಲಿ, ಯೆಶಾಯ ಪ್ರವಾದಿಯ ಪುಸ್ತಕದಲ್ಲಿ 53ನೇ ಅಧ್ಯಾಯದಲ್ಲಿ ನಾವು 3ನೇ ವಾಕ್ಯದಿಂದ ನಾವು ನೋಡಿದರೆ ನಾವು ನೋಡ್ತೇವೆ, ಅಲ್ಲಿ ಒಂದು ಯೆಶಾಯನೊಂದು ಬರೆಯಲ್ಪಟ್ಟಂತ ಯೇಸು ಕ್ರಿಸ್ತನ ಆ ಬರಣ ಮತ್ತು ಯೇಸು ಕ್ರಿಸ್ತನ ಒಂದು ಶಿಕ್ಷೆಯ ಬಗ್ಗೆ ಆತನಲ್ಲಿ ಬರೆಯುತ್ತಾನೆ. ನಾವು ನೋಡ್ತೇವೆ, ಅವನಲ್ಲಿ ಯಾವ ಅಂದ ಚಂದಗಳು ಇರಲಿಲ್ಲ, ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳು ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ, ನಿಜವಾಗಿಯೂ ನಮ್ಮ ಸಂಕಷ್ಟಗಳೇ ಅನುಭವಿಸಿದನು. ಅವನ ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆನು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಆಮೆನ್. ದೇವರ ವಾಕ್ಯವು ಯೆಶಾಯ ಪ್ರವಾದಿಯು ಮುಂಚಿತವಾಗಿ ಬರೆಯಲ್ಪಟ್ಟ ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನು ಯಾರಿಗೋಸ್ಕರ ಬಂದ? ನಾವು ನೋಡ್ತೇವೆ, ದೇವರ ಅನೇಕ ಅದ್ಭುತಗಳನ್ನ ಎಲ್ಲರೂ ಹೇಳ್ತಾರೆ, ಆದ್ರೆ ನಾನು ಹೇಳ್ತೇನೆ, ದೇವರು ದೊಡ್ಡ ಅದ್ಭುತನೇ, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಮನುಷ್ಯ ರೂಪದಲ್ಲಿ ತಂದದ್ದೇ ದೊಡ್ಡ ಅದ್ಭುತವಾಗಿದೆ. ಎಲ್ಲ ಪಾಪಗಳನ್ನ ಆತನು ಹೊತ್ತುಕೊಂಡ. ಎಲ್ಲರೂ ಆ ವ್ಯಾಧಿ ಆಗಿರ್ಬೋದು, ಅಪರಾಧಗಳಾಗಿರ್ಬೋದು, ಎಲ್ಲ ಆ ಒಂದು ಬಾಧೆಯನ್ನು ಆತನು ಹೊತ್ತುಕೊಂಡು ಕಲ್ವರಿ ಶಿಲುಬೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟ ತಂದೆಯ ಚಿತ್ತಕ್ಕೆ. ಹೌದು ಪ್ರಿಯರೇ, ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಏನೆಲ್ಲ ಹಿಂಸೆ ಕಷ್ಟವನ್ನು ಹೊತ್ತುಕೊಂಡಿದ್ದನ್ನು ಸ್ಮರಿಸಿಕೊಳ್ಳುತ್ತಾ ನಿಜವಾಗಿಯೂ ನಾವು ಭಯಭಕ್ತಿ ಆರಾಧನೆ, ಆತನಿಗೆ ತನ್ನನ್ನು ತಗ್ಗಿಸಿಕೊಂಡು ನಾವು ಆರಾಧನೆ ಮಾಡೋ ಈ ಸಮಯದಲ್ಲಿ ಆತನ ಜ್ಞಾಪಿಸಿಕೊಂಡು ನಾವು ಆರಾಧನೆ ಮಾಡೋಣ. ಆಗ ಆತನ ಪ್ರಸನ್ನತೆ ನಮ್ಮಲ್ಲಿ ಇಳಿದು ಬರ್ತದೆ, ಆತನ ಕರುಣೆ ಇಳಿದು ಬರ್ತದೆ, ಆತನ ದಯೆ ಇಳಿದು ಬರ್ತದೆ. ಒಂದೊಂದು ಕಾರ್ಯಗಳು ಆತನ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ನಮ್ಮನ್ನು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯವೇ ಹೇಳ್ತದೆ, ಕರ್ತನೆಪ್ಪ, ನಿನ್ನಲ್ಲಿ ಯಾವ ಅಂದ ಚಂದವಿರಲಿಲ್ಲ ಎಂಬುದು. ನೀನು ಧಿಕ್ಕರಿಸಲ್ಪಟ್ಟವನು, ದುಷ್ಟರ ಮಧ್ಯದಲ್ಲಿ ನಿನ್ನನ್ನು ಹೂನಿಟ್ರು ಅಪ್ಪ. ನಾನಾ ರೀತಿಯಲ್ಲಿ ಅನ್ಯಾಯಕ್ಕೆ ಒಳಗಾಗಿ ಅಪ್ಪ, ನಿನ್ನ ಬಾಯಲ್ಲಿ ಯಾವುದೇ ವಂಚನೆ ಇರಲಿಲ್ಲ, ಆದ್ರೂ ನಿನ್ನನ್ನು ದೂಷಿಸಿದ್ದು ನೋಡ್ತೇವೆ ಸ್ವಾಮಿ. ನಮಗೋಸ್ಕರ, ಇಡೀ ಲೋಕಕ್ಕೋಸ್ಕರ, ಇಡೀ ಅಖಂಡಕ್ಕೋಸ್ಕರ ನೀನು ಬಲಿದಾನ ಕೊಟ್ಟಿದ್ದಿ. ನಿನ್ನ ಬಲಿದಾನ ಸ್ಮರಿಸಿಕೊಳ್ಳುತ್ತೆ ಪವಿತ್ರಾತ್ಮನೇ. ಆ ಕಲ್ವಾರಿ ಶಿಲ್ಬೆಯನ್ನು ಜ್ಞಾಪನಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ನಾವು ಮೇಲಕ್ಕೆ ಎತ್ತುತ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ನಾವು ಗಣಪಡಿಸ್ತೇವೆ ಕರ್ತನೆಪ್ಪ. ನಿನ್ನ ಮಹಿಮೆಯು ಇಳಿದು ಬರೋದಕ್ಕಾಗಿ ಸ್ತೋತ್ರ ದೇವ. ಈ ಆರಾಧನೆಯು ಅನೇಕರ ಜೀವಿತಕ್ಕೆ ಒಂದು ಬಿಡುಗಡೆ ಆರಾಧನೆಯಾಗಿ, ಅನೇಕರ ಜೀವಿತ ಒಂದು ಆಶೀರ್ವಾದ ಪೂರ್ವಕದ ಆರಾಧನೆಯಾಗಿ ನೀನು ಕಾರ್ಯ ಮಾಡು ಸ್ವಾಮಿ. ಹೌದು, ಮೊದಲಿಂದ ಕಡೆ ತನಕ ನೀನು ಇದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದಾರ್ತಿ ಆತನ ನಾಮವನ್ನು ನಾವು ಕೊಂಡಾಡೋಣ. ಯಾಕಂದ್ರೆ ಆತನ ನಾಮದಲ್ಲಿ ಮುಕ್ತಿ, ಆತನ ನಾಮದಲ್ಲಿ ಶಕ್ತಿ, ಆತನ ನಾಮದಲ್ಲಿ ಶಾಂತಿ, ಆತನ ನಾಮದಲ್ಲಿ ಮಾತ್ರ ಎಲ್ಲವೂ ರೋಗ ವ್ಯಾಧಿಗಳು ಗುಣವಾಗುವುದು. ಅದಕ್ಕೋಸ್ಕರ ಈ ಸಮಯದಲ್ಲಿ ಯೇಸು ತೇರ ನಾಮ್ ಸಬ್ಸೆ ಊಂಚ ಎಂಬುದು ನಾವು ಆರಾಧಿಸಿ ಆತನ ನಾಮವನ್ನು ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. नाम में है मुक्ति, जिस नाम में है शक्ति,
जिस नाम में है शांति, देता वो नाम चंगाई। जिस नाम में है मुक्ति, जिस नाम में है शक्ति, जिस नाम में है शांति, देता वो नाम चंगाई। जिस नाम में है जिंदगी, यीशु है वो नाम। जिस नाम में है बंदगी, यीशु है वो नाम। यीशु तेरा नाम सबसे ऊंचा है। हालेलुया। यीशु तेरा नाम सबसे ऊंचा है। 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 बीमारी से, गरीबी से, शापों से है छुड़ाता वो नाम है जो अंधों को रोशनी भी देता। बीमारी से, गरीबी से, शापों से है छुड़ाता वो नाम है जो अंधों को रोशनी भी देता। जिस नाम में है जिंदगी, यीशु है वो नाम। जिस नाम में है बंदगी, यीशु है वो नाम। यीशु तेरा नाम सबसे ऊंचा है। 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 जिस नाम से शैतान डरे, उस नाम की जय जय करे। जिस नाम से ज़मान चले, उस नाम को सलाम करे। जिस नाम से शैतान डरे, उस नाम को जय जय करे। जिस नाम से ज़मान चले, उस नाम को सलाम करे। जिस नाम में जिंदगी, यीशु है वो नाम। जिस नाम में बंदगी, यीशु है वो नाम। यीशु तेरा नाम सबसे ऊंचा है। 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 ಓ ಯೇಸುವೆ, ನಿನ್ನ ನಾಮ ಉನ್ನತವಾಗಿ ಮೇಲೆ ಎತ್ತಲ್ಪಡುವುದು ಸ್ವಾಮಿ. ನಿನ್ನ ನಾಮವು ಮಹೋನ್ನತಳ ನಾಮ ಸ್ವಾಮಿ. ನಿನ್ನ ನಾಮವು ಅದು ಒಬ್ಬೊಬ್ಬ ಜೀವಿತದಲ್ಲಿ ಬಿಡುಗಡೆ ಕೊಡುವಂತ ನಾಮ ಸ್ವಾಮಿ. ಎಲ್ಲ ಶಾಪ ನೆಗಿಸಲ್ಪಡುವಂತ ನಾಮ ದೇವ, ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುವಂತ ನಾಮವು ಅದು ನಿನ್ನ ನಾಮ. ಅದು ಅದ್ವಿತೀಯ ನಾಮ, ಅದು ಅತಿಶಯವುಳ್ಳ ನಾಮ, ಅದು ಮಹಿಮೆಯುಳ್ಳ ನಾಮವಾಗಿದೆ ಸ್ವಾಮಿ. ಎಲ್ಲ ಸೈತಾನನ ಕೋಟೆ ಗೊತ್ತಗಳನ್ನು ಮುರಿಯುವಂತ ನಾಮವಾಗಿದೆ. ಎಲ್ಲಿ ಬಡತನವೆಲ್ಲ ಆಶ್ರಿತ ಮಾಡುವಂತ ನಾಮವಾಗಿದೆ ಸ್ವಾಮಿ. ಎಲ್ಲಿ ವ್ಯಾಧಿ ಉಂಟು ಅಲ್ಲಿ ಬಿಡುಗಡೆ ಕೊಡುವಂತ ನಾಮವು ಅದು ಯೇಸುವಿನ ನಾಮವಾಗಿದೆ. ನಿನ್ನ ನಾಮವನ್ನು ನಾವು ಕಂಠಘೋಷವಾಗಿ ನಾವು ಮೇಲಕ್ಕೆ ಎತ್ತುತ್ತೇವೆ. ನಿನ್ನ ನಾಮವು ಆರಾಧಿಸ್ತೇವೆ ಸ್ವಾಮಿ. ನಿನ್ನ ಹೌದು ಸ್ವಾಮಿ, ನಾಮವನ್ನು ಒಬ್ಬ ಉಚ್ಚರಿಸುವಾಗಲೇ ಅಲ್ಲಿ ಜೀವಿತದಲ್ಲಿ ಬಿಡುಗಡೆಗಳು ಕಾಣಲ್ಪಡುವುದು ಸ್ವಾಮಿ. ದೇವನಿಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಹೋ ಜೀಸಸ್ ಲಾರ್ಡ್, ಅಲ್ಲಿಯ ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಅಲ್ಲಿ ಥ್ಯಾಂಕ್ ಯು ಗಾಡ್. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್. Hallelujah, Jesus, Lord, hallelujah, thank you, God, our Ikarabos, thank you, God, ಕರ್ತನೇ ಯೇಸು ಕೋಟೆಯೊಳಗೆ ನಿಂತು, hallelujah.
ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನನಿಗೆ ಸೋಲು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನನಿಗೆ ಸೋಲು. ಪ್ರೇಮದಿ ಶಿಲುಬೆಲಿ ಬಲಿಯಾಗಿ ಪಾಪವ ಜಯಿಸಿದನು, ಪ್ರೇಮದಿ ಶಿಲುಬೆಲಿ ಬಲಿಯಾಗಿ ಪಾಪವ ಜಯಿಸಿದನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಈವರೆಗೂ ಕಾಯ್ದ ನನ್ನೇಸುವು ಎಂದೆಂದು ಕಾಯುವನು, ಈವರೆಗೂ ಕಾಯ್ದ ನನ್ನೇಸುವು ಎಂದೆಂದು ಕಾಯುವನು. ಲೋಕದಲ್ಲಿ ಇರುವವನಿಗಿಂತಲೂ ನನ್ನೇಸು ದೊಡ್ಡವನು, ಲೋಕದಲ್ಲಿ ಇರುವವನಿಗಿಂತಲೂ ನನ್ನೇಸು ದೊಡ್ಡವನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಯೇಸುವೆ ಬೆಳಕು ರಕ್ಷಣೆಯು, ಯಾರಿಗೂ ಅಂಜೇನು. ಯೇಸುವೆ ಬೆಳಕು ರಕ್ಷಣೆಯು, ಯಾರಿಗೂ ಅಂಜೇನು. ಆತನೇ ಬಾಳಿನ ಬಲವಾದ, ಯಾರಿಗೂ ಭಯಪಡೆನು. ಆತನೇ ಬಾಳಿನ ಬಲವಾದ, ಯಾರಿಗೂ ಭಯಪಡೆನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ತಾಯಿ ತನ್ನ ಮಗುವನ್ನು ಮರೆತಾರು, ಮರೆಯಾನು ನನ್ನೇಸುವು. ತಾಯಿ ತನ್ನ ಮಗುವನ್ನು ಮರೆತಾರು, ಮರೆಯಾನು ನನ್ನೇಸುವು. ಆರೋನನ್ನಾಗೆ ಅಭಿಷೇಕಿಸಿ ನನ್ನನ್ನು ನಡೆಸುವನು, ಆರೋನನ್ನಾಗೆ ಅಭಿಷೇಕಿಸಿ ನನ್ನನ್ನು ನಡೆಸುವನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಬೆಟ್ಟ ಗುಡ್ಡಗಳು ಕದಲಿದರು, ಮಾರ್ಪಡದ ನಿನ್ನ ಕೃಪೆಯು. ಬೆಟ್ಟ ಗುಡ್ಡಗಳು ಕದಲಿದರು, ಮಾರ್ಪಡದ ನಿನ್ನ ಕೃಪೆಯು. ಅನಾದಿ ಸ್ನೇಹದಿ ಪ್ರೀತಿಸಿ ನನ್ನನ್ನು ಸೆಳೆದುಕೊಂಡೆ, ಅನಾದಿ ಸ್ನೇಹದಿ ಪ್ರೀತಿಸಿ ನನ್ನನ್ನು ಸೆಳೆದುಕೊಂಡೆ. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಈವರೆಗೂ ಕಾಯ್ದ ನನ್ನೇಸುವು ಎಂದೆಂದು ಕಾಯುವನು, ಈವರೆಗೂ ಕಾಯ್ದ ನನ್ನೇಸುವು ಎಂದೆಂದು ಕಾಯುವನು.
ಲೋಕದಲ್ಲಿ ಇರುವವನಿಗಿಂತಲೂ ನನ್ನೇಸು ದೊಡ್ಡವನು. ಲೋಕದಲ್ಲಿ ಇರುವವನಿಗಿಂತಲೂ ನನ್ನೇಸು ದೊಡ್ಡವನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು, ಇನ್ನು ಏನು ಸಂಭವಿಸದು, ಯಾವ ಕೇಡು ಸಮೀಪಿಸದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನನಿಗೆ ಸೋಲು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನನಿಗೆ ಸೋಲು. ಪ್ರೇಮದಿ ಶಿಲುಬೆಲಿ ಬಲಿಯಾಗಿ ಪಾಪವ ಜಯಿಸಿದನು. ಪ್ರೇಮದಿ ಶಿಲುಬೆಲಿ ಬಲಿಯಾಗಿ ಪಾಪವ ಜಯಿಸಿದನು. ಯೇಸು ಕೋಟೆಯಲ್ಲಿ ನಾನು ಸುಳಿದೆನು, ಇನ್ನು ಏನೋ ಸಂಭವಿಸದು, ಯಾವ ಕೇಳು ಸಮೀಪಿಸಲು, ಇನ್ನು ಏನೋ ಸಂಭವಿಸದು, ಯಾವ ಕೇಳು ಸಮೀಪಿಸದು, ಇನ್ನು ಏನೋ ಸಂಭವಿಸದು, ಯಾವ ಕೇಳು ಸಮೀಪಿಸದು, ನಮಗೆ ಏನು ಸಂಭವಿಸದು, ಯಾವ ಕೇಳು ಸಮೀಪಿಸದು, ಈವರೆಗೂ ಸಂಭವಿಸದು, ಯಾವ ಕೇಳು ಸಂಭವಿಸದು, ಯಾವ ಕೇಳು ಸಮೀಪಿಸದು, ನಿನ್ನ ಪ್ರೀತಿ ಸ್ವಾಮಿ ಹೋಗುವುದೇ ಇಲ್ಲ. ನಮ್ಮೊಬ್ಬರ ಜೀವಿತದಲ್ಲಿ ನಮ್ಮ ತಲೆ ಮೇಲೆ ಅಭಿಷೇಕಿಸುವಂತ ದೇವರು ನೀನಾಗದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಎಲ್ಲ ಪರಿಸ್ಥಿತಿಗಳು ಬದಲಾಯಿಸುವಂತ ದೇವರು, ಎಲ್ಲಾ ರೀತಿಯ ಸಂಗತಿಗಳನ್ನು ಅದಲು ಬದಲಿಸುವಂತ ದೇವರು ನೀನೊಬ್ಬನೇ ಸ್ವಾಮಿ, ನೀನೊಬ್ಬನೇ ಕರ್ತನಪ್ಪ. ದೇವ ನಿನ್ನ ನಾಮವನ್ನು ಕೊಂಡಾಡ್ತೇವೆ. ಅದಕ್ಕೋಸ್ಕರ ನಾವು ಈ ಸಮಯದಲ್ಲಿ ಹೌದು ಯೆಹೋವ ಈರೆ ನೀನಾಗಿದ್ದಿ, ಯೆಹೋವ ನಿಸ್ಸಿ ನೀನಾಗಿದ್ದಿ, ನಿನಗೊಬ್ಬನಿಗೆ ತಂದೆ ಮಗ ಪವಿತ್ರಾತ್ಮನೇ ನಿಮಗೊಬ್ಬನಿಗೆ ಆರಾಧಿಸ್ತೇವೆ ಸ್ವಾಮಿ. ಯಾಕಂದರೆ ಈ ಕೊನೆಯ ಭಾಗದಲ್ಲಿ ಸ್ವಾಮಿ ಪವಿತ್ರಾತ್ಮನೇ ನಿನ್ನ ಪಾದ ಸನ್ನಿಧಿದ್ದುಕೊಂಡು ನಾವೆಲ್ಲರೂ ತಗ್ಗಿಸಿಕೊಳ್ಳುವ, ನಾವೆಲ್ಲರೂ ಮನಕಗಳನ್ನು ಬಾಗುವ. ಯಾಕಂದರೆ ಆತನೊಬ್ಬನೇ ನಮ್ಮ ಜೀವಿತದಲ್ಲಿ ಹೌದು ಆರಕ್ಷಕನಾಗಿದ್ದನು, ಆತ ನಮ್ಮ ಒಡೆಯನಾಗಿದ್ದಾನೆ, ಆತ ನಮ್ಮ ಯಜಮಾನನಾಗಿದ್ದಾನೆ. ಆ ಯಜಮಾನ ಹತ್ರ ನಾವು ತಗ್ಗಿಸಿಕೊಂಡು ಆತ ನಮ್ಮನ್ನು ನಾವು ಈ ಸಮಯದಲ್ಲಿ ಆರಾಧಿಸುವ. ಜೀವಕಾಲವೆಲ್ಲ ಸ್ವಾಮಿ, ನನ್ನ ಬದುಕಿರುವ ಪ್ರತಿ ಕ್ಷಣವೂ ಸ್ವಾಮಿ ನಿನ್ನ ಉಸಿರು, ಹೌದು ನಿನ್ನ ಆರಾಧಿಸುವಂತ ಉಸಿರು ಸ್ವಾಮಿ, ನಿನ್ನ ನಾಮವನ್ನು ಸಂಕೀರ್ತಿಸುವಂತ ಉಸಿರು. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆನು. ನನ್ನ ಜೀವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಬದುಕಿರುವ ಕಾಲವೆಲ್ಲ ನಿನ್ನನ್ನೇ ಹಾಡುವೆನು. ಆರಾಧನೆ ನಿನಗೆ, ಆರಾಧನೆ ನಿನಗೆ, ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ, ಆರಾಧನೆ ನಿಮಗೆ.
ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಯೆಹೋವಾ ಈರೆ, ಯೆಹೋವಾ ಈರೆ, ಕೊರತೆಯನ್ನು ನೀಗಿ ನಡೆಸುವಾತನೇ. ಯೆಹೋವಾ ಈರೆ, ಯೆಹೋವಾ ಈರೆ, ಕೊರತೆಯನ್ನು ನೀಗಿ ನಡೆಸುವಾತನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಯೆಹೋವಾ ನಿಸ್ಸಿಯೇ, ಯೆಹೋವಾ ನಿಸ್ಸಿಯೇ, ಜಯದ ಮೇಲೆ ಜಯವನ್ನು ನೀಡುವಾತನೇ. ಯೆಹೋವಾ ನಿಸ್ಸಿಯೇ, ಯೆಹೋವಾ ನಿಸ್ಸಿಯೇ, ಜಯದ ಮೇಲೆ ಜಯವನ್ನು ನೀಡುವಾತನೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಯೆಹೋವಾ ರಾಫಾ, ಯೆಹೋವಾ ರಾಫಾ, ಆರೋಗ್ಯದಾಯಕನು ನೀನಲ್ಲವೇ. ಯೆಹೋವಾ ರಾಫಾ, ಯೆಹೋವಾ ರಾಫಾ, ಆರೋಗ್ಯದಾಯಕನು ನೀನಲ್ಲವೇ. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಆರಾಧನೆ ನಿನಗೆ, ಆರಾಧನೆ ನಿನಗೆ. ತಂದೆ ಮಗ ಪವಿತ್ರಾತ್ಮನೇ ನಾ ಮಾಡುವೆ ಆರಾಧನೆ. ಆರಾಧನೆ ನಿಮಗೆ. ಆತನ ಆರಾಧಿಸುವ ತಂದೆ ಮಗ ಪವಿತ್ರಾತ್ಮನ ಕೊಂಡಾಡುವ. ಯಾಕಂದ್ರೆ ಯೆಹೋವ ಈರೆ ಆತನಾಗಿದ್ದಾನೆ, ಯೆಹೋವ ನಿಸ್ಸಿ ಆತನಾಗಿದ್ದಾನೆ, ಯೆಹೋವ ರಾಮನ ಆತನಾಗಿದ್ದಾನೆ. ಆರಾಧನೆ ಕೊಡುವಂತ ದೇವರು, ಜಯದ ಮೇಲೆ ಜಯವನ್ನು ಮುನ್ನಡೆಸುವಂತ ದೇವರು, ನಮ್ಮನ್ನು ಸೊನ್ನೆ ಅದ್ಭುತವಾಗಿ ಮುನ್ನಡೆಸುವ ದೇವರು ಆತನಾಗಿರುವಾಗ ಆತನಿಗೊಬ್ಬನ ಆರಾಧನೆ. ನನ್ನ ಜೀವ ಕಾಲವೆಲ್ಲ, ನನ್ನ ಉಸಿರಿರುವ ತನಕ, ನನ್ನ ಈ ಬದುಕಿನ ಪ್ರತಿ ಕ್ಷಣವು ನಾವು ಈ ಸಮಯದಲ್ಲಿ ಮೇಲೆ ಎತ್ತುವ, ನಾವು ಆತನ ಮೇಲೆ ಎತ್ತುವ. ಓ ಯೇಸುವೆ, ಓ ಯೇಸುವೆ, ನೀನೇ
ನಮ್ಮ ಮೊದಲಿದ್ದಕ್ಕಾಗಿ ಸ್ತೋತ್ರ. ತಂದೆ ಮಗ ಪವಿತ್ರಾತ್ಮನೇ ಪವಿತ್ರಾತ್ಮನೇ ನಿನಗೆ ಆರಾಧನೆ ಸ್ವಾಮಿ. ನಿನಗೆ ಅದ್ಭುತ ದೇವರಿಗೆ ಆರಾಧನೆ ಸ್ವಾಮಿ. ಮಹೋನ್ನತ ದೇವರಿಗೆ ಆರಾಧನೆ ಸ್ವಾಮಿ. ನಿನ್ನ ಪರಾಕ್ರಮಶಾಲಿ ದೇವರಿಗೆ ಆರಾಧನೆ ಸ್ವಾಮಿ. ನಿನ್ನ ಬಿಡುಗಡೆ ಕೊಡೋ ದೇವರೇ ಆರಾಧನೆ ಶಿವೆ. ನಮ್ಮ ತಂದೆಗೆ ನಿಮಗೆ ಆರಾಧನೆ, ಪವಿತ್ರಾತ್ಮ ನಿಮಗೆ ಆರಾಧನೆ ಸ್ವಾಮಿ. ನೀನೇ ಆರಾಧಕ, ನೀ ನಡೆಸುವಂತ ದೇವರಾಗಿ ನಿನ್ನ ಮಹಿಮೆಯೋ ಸ್ವಾಮಿ ಒಬ್ಬರ ಜೀವಿತದಲ್ಲಿ ಕಾಣಲ್ಪಡಲಿ ಸ್ವಾಮಿ. ಅಪ್ಪ ಈ ಆರಾಧನೆ ನೀನು ಆರಾಧಿಸಿ ನಾಮನ್ನು ಕೊಂಡಾಡುವಂತ ಈ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಆರಾಧನೆ ಇಳಿದು ಬಂದಕ್ಕಾಗಿ ಸ್ತೋತ್ರ. ಒಂದು ಯೋಗ್ಯವಾದ ಆರಾಧನೆ, ಒಂದು ಭಯಭಕ್ತಿ ಆರಾಧನೆ ಸ್ವಾಮಿ ನೀನು ಸನ್ಮಾನಿಸಿದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ನೀನು ಮುನ್ನಡೆಸಕ್ಕಾಗಿ ಸ್ತೋತ್ರ. ಮುಂದಿನ ವಾಕ್ಯ ಭಾಗದಲ್ಲೂ ನೀನು ಮಾತನಾಡು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೀಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಈ ವಾಕ್ಯದಲ್ಲಿ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅದೇ 4ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಾಕ್ಯ. 1 Peter chapter 4 verse 7 and 8 verse. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಚ್ಛಚಿತ್ತರಾಗಿ ಇರಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥದ ಪ್ರೀತಿ ಇರಲಿ. ಪ್ರೀತಿಯು ಬಹುಪಾಪಗಳನ್ನು ಮುಚ್ಚುತ್ತದೆ. ನಾವು ನೋಡ್ತೇವೆ ಅಪೊಸ್ತಲ ಪೇತ್ರನೇ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ನಾವು ಈ ಲೋಕವನ್ನು ನೋಡುವಾಗ ನಮಗೆಲ್ಲರಿಗೂ ಅನಿಸ್ತದೆ ಈ ಲೋಕದ ಅಂತ್ಯವು ಹತ್ತಿರ ಉಂಟು, ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ಉಂಟು. ಮತ್ತು ಅದಿಲ್ಲಿ ಪೇತ್ರ ಹೇಳ್ತಾನೆ, ಇಂಥ ಸಮಯದಲ್ಲಿ ದೇವರ ಮಕ್ಕಳು ಜಿತೇಂದ್ರರಾಗಿ ಪ್ರಾರ್ಥನೆಗೆ ಸ್ವಸ್ಥರಾಗಿ ಇರಬೇಕೆಂಬುದಾಗಿ ಕರೆಯುತ್ತಾನೆ. ಹಾಗಾದರೆ ಯಾವ ರೀತಿಯಲ್ಲಿ ದೇವರ ಮಕ್ಕಳು ಜಿತೇಂದ್ರರಾಗುವುದು, ಯಾವ ರೀತಿಯಲ್ಲಿ ಮಕ್ಕಳು ಪ್ರಾರ್ಥನೆ ಮಾಡುವುದು, ಇದರ ಬಗ್ಗೆ ಕುರಿತು ವಿವರವಾಗಿ ನಾವು ಒಂದೊಂದು ಪಾಯಿಂಟ್ ನೋಡೋಣ ಪಡೆದರೆ ಇದೆಲ್ಲ ನೋಡ್ತೇವೆ. ಮೊದಲನೇ ಸಂಗತಿ ನೋಡ್ತೇವೆ, ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರವಾಗಿದೆ. ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ರಿಂದ 14 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 13 verse 11 to 14. ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಏರಲು ಬಹಳ ಮಟ್ಟಿಗೆ ಕಲಿಯಿತು, ಹಗಲು ಸಮೀಪವಾಯಿತು. ಕತ್ತಲೆಗೆ ಅನುಗುಣವಾದ ಕರ್ತವ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ಇಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟತೆಯೇ, ಇದು ಆತ್ಮಿಕವಾಗಿ ನಿದ್ರೆ ಮಾಡುವ ಕಾಲವಲ್ಲ. ಯಾಕಂದರೆ ಈಗಿನ ದಿನಗಳು ನೋಡುವಾಗ ಯೇಸು ಕ್ರಿಸ್ತ ಬರೋಣ ತುಂಬ ಹತ್ತಿರ ಉಂಟು. ಅದಕ್ಕೋಸ್ಕರ ಅಪೊಸ್ತಲ ಹೇಳ್ತಾನೆ, ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು ಎಂಬುದು ಹೇಳ್ತಾನೆ. ಮತ್ತು ದೇವರು ಕೊಡುವ ಆ ಬೆಳಕಿನ ಆಯುಧವನ್ನು ಧರಿಸಿಕೊಳ್ಳಬೇಕೆಂದು ಹೇಳ್ತಾನೆ. ನಾನು ನೋಡ್ತಾ 13ನೇ ವಾಕ್ಯದಲ್ಲಿ, ದುಂದುವತನ, ಕುಡುಗಿತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಾಗಲಿ, ಜಗಳ, ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲುತ್ತಿ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಪ್ರಿಯಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ಆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾದ ನಿಮಿತ್ತವಾಗಿ ದೇವರ ಮಕ್ಕಳಾದರೂ ಇನ್ನೂ ಆತ್ಮೀಯವಾಗಿ ನಿದ್ದೆ ಮಾಡುವ ಕಾಲ ಅಲ್ಲ ಎಂದು ತಿಳಿದುಕೊಂಡು ಎಲ್ಲ ಪಾಪದ ಸಂಗತಿಗಳನ್ನು, ಕತ್ತಲೆ ಅನ್ನುವುದೇ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. ಪ್ರಿಯ ಅದು ಅತಿ ಸ್ಪೆಸಿಫಿಕ್ ಅಪೊಸ್ತಲನು ಹೇಳ್ತಾನೆ, ದುಂದುವತನ, ಕುಡಿಕೆತನ, ಕಾಮವಿಲಾಸೆ, ನಿರ್ಲಜ್ಜ ಕೃತ್ಯ, ಜಗಳ, ಒಟ್ಟಿಗಿಚ್ಚು, ಎಲ್ಲ ಸಂಗತಿಗಳು, ಎಲ್ಲ ಪಾಪಗಳನ್ನು ಬಿಟ್ಟು ಬಿಡಬೇಕು. ಮತ್ತು ದೇವರಿಗೆ ವಾಕ್ಯಕ್ಕೆ ವಿತರಿಕೊಂಡು ಮಾನಸ್ಥರಾಗಿ, ಅಂದರೆ ದೇವರ ವಾಕ್ಯ ಬೆಳಕಾಗಿದೆ, ಆ ಬೆಳಕಿಗೆ ತಕ್ಕಂತೆ ನಡೆದುಕೊಳ್ಳಬೇಕೆಂದು ಅಪೊಸ್ತಲನು ಹೇಳ್ತಾನೆ. ಮತ್ತು 14ನೇ ವಾಕ್ಯ, ದೇಹದ ಆಶೆಗಳನ್ನು ಪೂರೈಸುವುದಕ್ಕೆ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಹಾಗಾದರೆ ಅಪೊಸ್ತಲ ಪೇತ್ರನು ಹೇಳ್ತಾನೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಾದರೆ ಎಲ್ಲ ಲೋಕ ನೋಡುವಾಗ ಪ್ರೇರೆ ನಮಗೆಲ್ಲರಿಗೆ ಅನಿಸ್ತದೆ ಲೋಕದ ಅಂತ್ಯ ಹತ್ತಿರ ಉಂಟು, ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ಉಂಟು. ಹಾಗಾದರೆ ದೇವರ ಮಕ್ಕಳಾದವರು ಈ ಪಾಪವನ್ನು, ಪಾಪದ ಸಂಗತಿಗಳನ್ನು, ಪಾಪದ ಈ ಕೃತ್ಯಗಳನ್ನು, ಈ ಪಾಪದ ಸ್ವಭಾವಗಳನ್ನು ಬಿಟ್ಟು ಬಿಡಬೇಕು. ಮತ್ತು ದೇವರ ವಾಕ್ಯ ಬೆಳಕು ಆಗಿದೆ, ಆ ದೇವರ ವಾಕ್ಯ ವಿಧೇಯರಾಗಿ ನಡೆಯಬೇಕು. ದೇಹದ ಆಸೆಯನ್ನು ಪೂರೈಸದೆ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಪ್ರೇರೆ
ಎರಡನೇ ಸಂಗತಿ ನೋಡ್ತೇವೆ, ದೇವರ ಮಕ್ಕಳು ಇನ್ನೂ ನೀತಿವಂತರಾಗಿ ಜೀವಿಸಬೇಕು. ನಾವು ನೋಡ್ತೇವೆ 1ನೇ ಥೆಸಲೋನಿಕದವರ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯ. 1 Thessalonians chapter 5 verse 23 and 24 verse. ಶಾಂತಿದಾಯಕ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಅಪೊಸ್ತಲ ಹೇಳ್ತಾನೆ, ಆ ಯೇಸು ಕ್ರಿಸ್ತನ ಆ ಬರಣದಲ್ಲಿ, ಆ ಪ್ರತ್ಯಕ್ಷದಲ್ಲಿ ನೀವು ಪಾಲುಗಾರರಾಗಬೇಕಾದರೆ ಪ್ರತಿನಿತ್ಯವೂ ನಿಮ್ಮ ಶರೀರ, ಪ್ರಾಣ, ಆತ್ಮ ದೋಷವಿಲ್ಲದೆ ನಿರ್ದೋಷಗಳಾಗಿ ನೀವು ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಮಾಡಲಿಕ್ಕೆ ದಿನಲ್ಲೂ ಪ್ರಾರ್ಥನೆ ಮಾಡಬೇಕು. ನೀವು ದಿನಲ್ಲೂ ಪ್ರಾರ್ಥನೆ ಮಾಡುವುದರೆ ದೇವರು ನಿಮಗೆ ಸಹಾಯ ಮಾಡಿದೆ. 24 ನಿಮ್ಮನ್ನು ಕರೆಯುವ ನಂಬಿಗಸ್ತನು, ಆತನ ಕಾರ್ಯವನ್ನು ಸಾಧಿಸುವನು. ಪರವಾಗಿಲ್ಲ, ಈ ಲೋಕದ ಸಂಗತಿ ನೋಡುವಾಗ ಈ ಲೋಕವು ಅಂತ್ಯಕ್ಕೆ ಸಮೀಪವಾಗಿರುವಾಗ ದೇವರ ಮಕ್ಕಳಾದ ನೀವು ತಿಳಿದುಕೊಳ್ಳಬೇಕು ಯೇಸು ಕ್ರಿಸ್ತನ ಆ ಬರೋಣ ಹತ್ತಿರ ಉಂಟು. ಆಗ ದೇವರ ಮಕ್ಕಳಾದ ನೀವು ಎಲ್ಲ ಪಾಪದ ಸ್ವಭಾವಗಳನ್ನು, ಕತ್ತಲೆ ಸಂಬಂಧ ಎಲ್ಲ ಕೃತ್ಯಗಳನ್ನು ಬಿಟ್ಟು ಬಿಡಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಅಷ್ಟೇ ದಿನಗಳನ್ನು ಪ್ರಾರ್ಥನೆ ಮಾಡಬೇಕು. ದೇವ ನನ್ನನ್ನು ಶರೀರದಲ್ಲಿಯೂ ಪ್ರಾಣ ಆತ್ಮದಲ್ಲಿಯೂ ಪರಿಶುದ್ಧನಾಗಿ ನಿರ್ದೋಷ ಜೀವಿಸಲಿಕ್ಕೆ ಕೃಪೆ ಕೊಡು. ಯಾರು ಪರಿಶುದ್ಧರಾಗಿ ನಿರ್ದೋಷ ಜೀವಿಸ್ತಾರೋ ಅಂಥವರು ನೀವು ಪ್ರಾರ್ಥನೆ ಮಾಡಿದವರು ಆ ರೀತಿ ನಿಮಗೆ ನಡೆಯ ಕೃಪೆಯನ್ನು ಕೊಡ್ತಾನೆ. ಮತ್ತು ಆ ರೀತಿ ನಡೆದರೆ ಮಾತ್ರವೇ ಆ ಯೇಸು ಕ್ರಿಸ್ತನ ಆ ರಾಪ್ಚರ್ನಲ್ಲಿ ಪಾಲು ಆಗ್ತೀರಿ. ಅದೇ ಈ ರೀತಿಯ ಪ್ರಾರ್ಥನೆ ಮತ್ತು ಈ ರೀತಿಯ ಜೀವಿಸಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. ಪುನಃ ಅದೇ ವಾಕ್ಯನ ಪ್ರಕಟಣೆ ಗ್ರಂಥ ನೋಡ್ತೇವೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ರೆವಿಲೇಷನ್ ಚಾಪ್ಟರ್ 22 verse 11. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೇಲಿಗಾದವನು ತನ್ನ ಇನ್ನೂ ಮೇಲಿಗೆ ಮಾಡಿಕೊಳ್ಳಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಲ್ಲ, ಅತಿ ಸ್ಪಷ್ಟ ನೋಡ್ತಿದ್ರೆ ಯೇಸು ನಂಬಿಕೆ ಇಡುವುದರ ಮುಖಾಂತರವಾಗಿ, ಆತನ ರಕ್ತದ ಮುಖಾಂತರವಾಗಿ, ನೀರಿನಲ್ಲಿ ದೀಕ್ಷೆ ತಗೊಂಡ ಮುಖಾಂತರವಾಗಿ ನೀವು ನೀತಿವಂತ ನಿರ್ಣಯ ಹೊಂದಿದ್ದೀರಿ. ಆದರೆ ನೀತಿವಂತಿಕೆಯನ್ನು ತಪ್ಪಿಪಡೆ ದಿನಾಲು ಇನ್ನೂ ನೀತಿವಂತಿಕೆಯಿಂದ ನೀತಿವಂತಿಕೆ, ಪರಿಶುದ್ಧ ಜೀವನ ಮಾಡಲಿ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಜೀವಿತವನ್ನು ದೇವರ ವಾಕ್ಯ ವಿಧೇಯರಾಗಬೇಕು. ಆ ರೀತಿ ನೀವು ನಡೆಯುವುದಾದರೆ ಮಾತ್ರವೇ ಆ ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮ ಶರೀರ, ಪ್ರಾಣ, ಆತ್ಮ ನಿರ್ದೋಷ ಕಾಣಲ್ಪಡುವಾಗ ಯೇಸು ಕ್ರಿಸ್ತನು ನಿಮ್ಮನ್ನು ಆ ರ್ಯಾಪ್ಚರ್ನಲ್ಲಿ ನಿಮಗೆ ತೆಗೆದುಕೊಂಡು ಹೋಗುವನಾಗಿದೆ. ಅದಕ್ಕೋಸ್ಕರ ದಿನಲ್ಲೂ ಸಿದ್ಧರಾಗಬೇಕು, ಜಿತೇಂದ್ರರಾಗಬೇಕು ಎಂಬುದು ಅಪೊಸ್ತಲ ಪೇತ್ರನು ಅತಿ ಸ್ಪಷ್ಟ ಹೇಳುವುದೇನೆಂದರೆ, ಈಗ 3ನೇ ಸಂಗತಿ ನೋಡ್ತೇವೆ, ಪವಿತ್ರಾತ್ಮನುಸಾರವಾಗಿ ನಡೆಯುವವರು ಆಗಬೇಕು. ರೋಮ ಪೂರ್ವದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 4ರಿಂದ 8 ವಾಕ್ಯ. ರೋಮನ್ ಚಾಪ್ಟರ್ 8 ವರ್ಸ್ 4 to 8 ವರ್ಸ್. ಈಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮನುಸಾರವಾಗಿ ನಡೆಯುವುದ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನೆರವೇರಿಕೆ ಮಾರ್ಗವಾಯಿತು. ಅಪನ ಸ್ಪಷ್ಟತೆ ಶರೀರದಲ್ಲಿ ಯಾರಿಗೂ ದೇವರ ಧರ್ಮಶಾಸ್ತ್ರ, ದೇವರು ಕೊಟ್ಟ ಆಜ್ಞೆಗಳು ಕೈಕೊಂಡು ನಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಈ 2024ನೇ ವರ್ಷದ ಮೊದಲು ಈ ಭೂಲೋಕಕ್ಕೆ ಬಂದು ಆತನು ಈ ಭೂಲೋಕದಲ್ಲಿ ದೇವರೆಲ್ಲ ಆಜ್ಞೆ ಕೈಕೊಂಡು ನಡೆದು ನಮಗೆ ಮಾದರಿಯ ಜೀವಿತ ತೋರಿಸಿಕೊಂಡು ಆತನು ಸತ್ತು ಪುನರುತ್ಥಾನ ಪರಲೋಕದಲ್ಲಿ ಜೀವಂತವಾಗಿ ಎದ್ದು ಪರಲೋಕದಿಂದ ಬೆಳಗಿದ್ದಾನೆ. ಆ ಯೇಸು ಕ್ರಿಸ್ತನ ಪಂಚಶತಾಮ ದಿನದಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಪವಿತ್ರ ಅಂತ ಕೊಟ್ಟಿದೆ. ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ಆತ್ಮ ಕರ್ತವ್ಯವನ್ನು ಅಂಗೀಕಾರ ಮಾಡುತ್ತೀರೋ ನಿಮಗೆಲ್ಲ ಇದ್ದರೂ ಪವಿತ್ರ ಆತ್ಮನ ಕೊಟ್ಟಿದ್ದಾನೆ. ಈ ಪವಿತ್ರ ಆತ್ಮನಿಗೆ ನೀವು ವಿಧೇಯ ನಡೆಯುವಾಗ ನಿಮಗೆ ಎಲ್ಲ ಆಜ್ಞೆಗಳನ್ನು, ಎಲ್ಲ ಧರ್ಮಶಾಸ್ತ್ರವನ್ನು ಕೈಕೊಂಡು ನಿಮಗೆ ಸಾಧ್ಯವಾಗ್ತದೆ ಎಂಬುದೆಲ್ಲ ಅಪೊಸ್ತಲ ಹೇಳ್ತಾನೆ. 5ನೇ ಬಗ್ಗೆ ನೋಡ್ತೇವೆ, ಶರೀರ ಭಾವವನ್ನು ಅನುಸರಿಸುವರು ಅದಕ್ಕೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮ ಅನುಸರಿಸುವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಮೇಲೆ ಮನಸ್ಸಿಡ್ತಾರೆ. ಹಾಗಾದರೆ ನಿಮಗೆ ಆ ಯೇಸು ಕ್ರಿಸ್ತನ ಆ ರಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ನಿಮ್ಮ ಮನಸ್ಸು ಅತಿ ಇಂಪಾರ್ಟೆಂಟ್. ನಿಮ್ಮ ಮನಸ್ಸು ನೀವು ಪವಿತ್ರಾತ್ಮನಿಗೆ ದಿನಾಲು ಪ್ರಾರ್ಥನೆ ಮುಖಾಂತರವಾಗಿ ವಾಕ್ಯ ಓದಿ, ಪವಿತ್ರಾತ್ಮನೇ ನನ್ನ ಮನಸ್ಸು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡಲಿಕ್ಕೆ ನಡಲಿಕ್ಕೆ ಕೃಪೆ ಕೊಡಿ ಎಂಬುದಾಗಿ ನೀವು ಪವಿತ್ರಾತ್ಮ ಅಧೀನಕ್ಕೆ ಕೊಟ್ಟುದಾದರೆ ಮಾತ್ರವೇ ನಿಮ್ಮ ಮನಸ್ಸು ಪವಿತ್ರಾತ್ಮ ಸ್ವರಕ್ಕೆ ವಾಕ್ಯ ವಿಧೇಯರಿಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ಓದುವುದಿಲ್ಲ ಅಂತ ಆದರೆ ಆ ಮನಸ್ಸು ಶರೀರ ಭಾವದ ಮೇಲೆ ಮನಸ್ಸಿರುತ್ತೆ ಮತ್ತು ಅದು ಶರೀರ ಭಾವ ಪ್ರಕಾರ ನಡೀತೆ. ಹಾಗಾದರೆ ಇವತ್ತು ನಿಮಗೆ ಪೇತ್ರನು ಹೇಳ್ತಾನೆ, ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ, ಅದೇ ಜಿತೇಂದ್ರರಾಗಬೇಕು. ಆಗಬೇಕಾದರೆ ನಿಮ್ಮ ಮನಸ್ಸನ್ನು ಅತಿ
ಪ್ರಾಮುಖ್ಯವಾಗಿದೆ. ದಿನಾಲೂ ಪ್ರಾರ್ಥನೆ ಮಾಡೋದು ಒಟ್ಟಿಗೆ ನಿಮ್ಮ ಮನಸ್ಸನ್ನು ಪವಿತ್ರ ಆತ್ಮನಿಗೆ ಅದನ್ನು ಕೊಡಬೇಕು. ಆಗ ಪವಿತ್ರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ ಆತನ ಸ್ವರಕ್ಕೆ, ಆತನ ವಾಕ್ಯ ವಿಧಾನಕ್ಕೆ ನಡೀಲಿಕ್ಕೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿದಲ್ಲೋ, ದೇವರ ವಾಕ್ಯ ಓದಿದಿಲ್ಲೋ ಪ್ರೇರೆ, ಹಾಗಾದರೆ ಆ ಮನಸ್ಸು ಪ್ರೇರೆ ಶರೀರ ಭಾವ ಪ್ರಕಾರ ನಡೀತದೆ. ಅದಕ್ಕೆ ಹಾಗೆ ಮಾಡುವಾಗ, ಹಾಗೆ ಮಾಡಿದರೆ 6ನೇವಾಗಿ ನೋಡ್ತೇವೆ, ಶರೀರ ಭಾವದಗಳ ಮೇಲೆ ಮನಸ್ಸಿಡುವುದು ಮರಣ. ಒಂದು ವೇಳೆ ಪ್ರೇರೆ ಯೇಸು ನಂಬಿಕೆ ಇಟ್ಟಿರಬಹುದು, ನೀರಿನ ಮುಳಿದಿಷ್ಟ ಅಂತ ತಗೊಳ್ಬೋದು. ಆದರೆ ನಿಮ್ಮ ಮನಸ್ಸು ಪ್ರೇರೆ ನೀವು ಪವಿತ್ರ ಅದನ್ನೇ ಕೊಡದೆ ಶರೀರ ಭಾವದ ಮೇಲೆ ಮನಸ್ಸಿದೆ, ಅದು ಆತ್ಮಿಕ ಮರಣ ತರುತ್ತದೆ. ಆತ್ಮಿಕವಾಗಿ ನಿಮ್ಮ ಮೇಲೆ ಜೀವ ಇರುವುದಿಲ್ಲ ಪ್ರೇರೆ. ಅದಕ್ಕೆ ಆ ರೀತಿ ಇರಬಾರದು. ಅದಕ್ಕೆ ಪೌಲ್ ಅಂತಾನೆ, ಪವಿತ್ರ ಆತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಸ್ಸಾಂತಿ. ಅದು ಯಾವಾಗ ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಿಗೆ ಒಪ್ಪಿಸ್ಕೊಳ್ತೋ ಆಗ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಜೀವವು ಇರ್ತದೆ, ನಿಮಗೆ ಮನಸ್ಸಿಗೆ ಸಮಾಧಾನ ಇರ್ತದೆ ಎಂಬುದಾಗಲಿ ಅಪೊಸ್ತಲನು ಹೇಳ್ತಾನೆ. ಹಾಗೆ ಏನೇನ ವಾಕ್ಯದಲ್ಲಿ ಈಗ ಉಂಟು, ಯಾಕೆಂದರೆ ಶರೀರ ಭಾವದ ಮೇಲೆ ಮನಸ್ಸಿಡು ದೇವರಿಗೆ ಶತ್ರು ತಪ್ಪರೆ. ಒಂದು ವೇಳೆ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳುಗಿ ಇಷ್ಟ ಅಂತ ತಿಳ್ಕೊಂಡಿದ್ದೀರಿ, ಸಭೆಗೆ ಪ್ರತಿ ಆತ್ಮ ಬರ್ತೀರಿ, ಅದು ನಿಮ್ಮ ಮನಸ್ಸು ಪ್ರೇರಣೆ ದೇವರ ಆತ್ಮನಿಗೆ ಅಧೀನ ಮಾಡಿ ಕೊಡದಿದ್ದರೆ ಅಪೊಸ್ತಲನೆ ಅದು ಮನಸ್ಸರ ಭಾವ ಮಾಡಿಸಿದ್ರೆ ಅದು ದೇವರಿಗೆ ಶತ್ರುತ್ವವು. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಮತ್ತೆಂಟವಾಗಿದೆ, ಶರೀರ ಭಾವದಿಂದರು ದೇವರಿಗೆ ಮೆಚ್ಚುಗೆ ಆಗದೆ. ಇವತ್ತು ನೀವು ಯೇಸು ಕ್ರಿಸ್ತನ ಬರೀ ನಂಬಿಕೊಡೋದು ಮಾತ್ರ ಅಲ್ಲ, ನೀರಿನಲ್ಲಿ ಮುಳಿದಿದ್ದು ಮಾತ್ರ ಅಲ್ಲ, ಇದು ಒಂದೊಂದು ಹೆಜ್ಜೆ ಆಗಿದೆ. ಪ್ರತಿ ಅದರ ಸಭೆಗೆ ಬರೋದು ಮಾತ್ರ ಅಲ್ಲ, 4ನೇ ಹೆಜ್ಜೆ ಆಗಿದೆ. ಬರೀ ನೀವು ಯೇಸು ಅಂಗೀಕಾರ ಮಾಡಬೇಕು, ಫಸ್ಟ್ ಹೆಜ್ಜೆ. ನೀರಿನ ಮುಳಿದಿದ್ದಂತ ತಗೊಳ್ಳಬೇಕು, 2ನೇ ಹೆಜ್ಜೆ. ಪ್ರತಿಯೊಬ್ಬರ ಸಭೆಗೆ ಬರಬೇಕು, 3ನೇ ಹೆಜ್ಜೆ. 4ನೇ ಹೆಜ್ಜೆ ಆಗಿದೆ. ಬರೀ ನೀವು ಕೇಳುವ ಸಭೆಯಲ್ಲಿ ಕೇಳುವಂಥ ಸಂದೇಶವನ್ನು, ಈ ಟಿ ವಿ ಮಾದರಿಕೆಯಿಂದ ಈ ಸಂದೇಶವನ್ನು ದೇವರ ವಾಕ್ಯ ಓದುವುದರ ಮುಖಾಂತರ ಬರೀ ನಿಮ್ಮ ಮನಸ್ಸನ್ನು ದಿನಾಲು ಪವಿತ್ರಾತ್ಮನೇ, ನಿನ್ನ ಮನಸ್ಸು ನಿನ್ನ ಅಧೀನ ನಾನು ಒಪ್ಪಿಸ್ಕೊಡುತ್ತೇನೆ, ನಿನ್ನ ಕೃಪೆ ಕೊಡು, ನಿನ್ನ ಅಭಿಷೇಕ ಕೊಡು, ನಿನ್ನ ವಾಕ್ಯಕ್ಕೆ ನಾವು ವಿದ್ಯಾರ್ಥಿ ಕೃಪೆ ಕೊಡು ಎಂಬುದಾಗಿ ನಾವು ಒಪ್ಪಿಸಿಕೊಡುತ್ತಾರೆ ಮಾತ್ರವೇ ನಿಮ್ಮ ಮನಸ್ಸು ಪವಿತ್ರಾತ್ಮನನ್ನು ಹಿಂಬಾಲಿಸುತ್ತದೆ. ಪವಿತ್ರಾತ್ಮ ಅದು ಆ ಮನಸ್ಸು ಪ್ರೇರೆ, ಯಾರು ಆ ಮನಸ್ಸನ್ನು ಹೊಂದಿಕೊಂಡಿದ್ದರೆ ನಿಮಗೆ ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಜೀವವಿರ್ತದೆ. ಯಾವಾಗಲೂ ನಿಮ್ಮ ಆತ್ಮದಲ್ಲಿ 5 ಮಂದಿ ಬುದ್ಧಿವಂತಿ ಕಣ್ಣಿಕೊಪ್ಪದಲ್ಲಿ ಜೀವವು ಆ ಎಣ್ಣೆಯೂ ಇರುತ್ತದೆ. ಮತ್ತು ಅಂಥ ಮನಸ್ಸಿನಲ್ಲಿ ಯಾವ ಕ್ರಿಸ್ತನ ಸಮಾಧಾನ ನೆಲೆಗೊಳ್ಳುತ್ತದೆ. ಒಂದು ವೇಳೆ ಪ್ರೇರೆ ನೀವು ಪ್ರಾರ್ಥನೆ ಮಾಡೋದಿಲ್ಲ, ವಾಕ್ಯ ಓದುವುದಿಲ್ಲ, ವಾಕ್ಯ ಧ್ಯಾನವಾಗ ಆ ನಿಮ್ಮ ಮನಸ್ಸು ಆ ಶರೀರ ಭಾವದ ಮೇಲೆ, ಮತ್ತು ಆ ಮನಸ್ಸು ಶರೀರ ಭಾವ ಪ್ರಕಾರ ನಡೆದುಕೊಂಡು ಶರೀರ ಭಾವದೆಲ್ಲ ಪಾಪಗಳು ಮಾಡುತ್ತಿರಬೇಕು. ಮತ್ತು ಅಂಥವರ ಮನಸ್ಸಲ್ಲಿ ಸಮಾಧಾನ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ಆತ್ಮಿಕ ಜೀವ ಇರುವುದಿಲ್ಲ. ಅಂಥವರ ಮನಸ್ಸು ಅವರ ಆತ್ಮಿಕ ಮರಣ, ಅವರ ಆತ್ಮಿಕವಾಗಿ ಅವರು ಒಂದು ರೀತಿಯ ಬರಡುತನದಲ್ಲಿ, ಒಂದು ರೀತಿಯ ಒಣಗಿ ಸ್ಥಿತಿಯಲ್ಲಿ ಆ ರೀತಿ ಇರಬಾರದು ಎಂಬುದಾಗಿ ಪೇತ್ರನು ಅಲ್ಲಿ ಹೇಳುತ್ತಾನೆ ಪ್ರೇರೆ. ಅದು ಅರ್ಥವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ, ಗಲಾತ್ಯ ರೋಮ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ರೋಮನ್ಸ್ 8:13. ನೀವು ಶರೀರ ಭಾವ ಅನುಸರಿಸಿ ಬದುಕಿದ ಸಾಯುವುದು ನಿಶ್ಚಯ, ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದರಲ್ಲಿ ಜೀವಿಸುವಿರಿ. ಅಲ್ಲಿ ಅಪೊಸ್ತಲನು ಹೇಳ್ತಾನೆ, ಒಂದು ಇಸ್ಕು ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿಸಿಕೊಂಡು ಪ್ರೇರೆ, ಆದರೆ ಸಭೆಗೆ ಬಂದು ಪ್ರೇರೆ ನಿಮ್ಮ ಮನಸ್ಸನ್ನು ಇನ್ನೂ ಪವಿತ್ರಾತ್ಮನಿಗೆ ಅಧೀನಕ್ಕೆ ಕೊಡುವುದಿಲ್ಲವು. ಪ್ರಾರ್ಥನೆ ಮಾಡಿದಳು, ದಿನ ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡಿದಳು, ದೇವರ ವಾಕ್ಯ ಓದಿ ಧ್ಯಾನ ಮಾಡಿದಳು. ದೇವರ ಆಗದೆ ಹೇಳಿದೆ, ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದರಿಂದ ನೀವು ಶರೀರ ಭಾವ ಪ್ರಕಾರ ನಡೆಯುವುದರೆ ನೀವು ಆತ್ಮದಲ್ಲಿ ಸಾಯುತ್ತೀರಿ. ಪಶ್ಚಾತ್ತಾಪ ಪಡದಿದ್ದರೆ ನೀವು ಆತ್ಮಿಕ ರಕ್ಷಣೆಯನ್ನು ಕಳೆದುಕೊಳ್ಳುತ್ತೀರಿ. ಆಗದೆ ಹಾಗೆ ಆಗಬಾರದು ಎಂಬುದು ಅಪೊಸ್ತಲನೇ, ನೀವು ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡುವುದರಲ್ಲಿ ಜೀವಿಸುವಿರಿ. ಸರಿ ಅರ್ಥ ಮಾಡಿಕೊಳ್ಳಿ. ಪವಿತ್ರಾತ್ಮನಿಂದ ದೇಹದ ದುರಾಭ್ಯಾಸವನ್ನು ನಾಶ ಮಾಡಬೇಕಾದ್ರೆ ದಿನಾಲೂ ವೈಯಕ್ತಿಕವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದಿನಾಲೂ ವ್ಯಕ್ತಿಗೆ ಪ್ರಾರ್ಥನೆ ಮಾಡುವಾಗ ದಿನಾಲೂ ಪವಿತ್ರಾತ್ಮ ತುಂಬಲು ಪಡೆಯಬೇಕು. ಯಾಕಂದರೆ ಅಪೊಸ್ತಲನು ಹೇಳ್ತಾನೆ, ಎಫೆಸದವರ ಪತ್ರಿಕೆ 5:18 ಪವಿತ್ರಾತ್ಮ ಭರಿತರಾಗಬೇಕು. ಇದು ಆಚರಣೆ ದಿನಾಲೂ ಪ್ರೇರೆ, ನೀವು ಪ್ರೇರೆ ಪವಿತ್ರಾತ್ಮಲ್ಲಿ ಭರಿತರಾಗಬೇಕು. ಆ ಪವಿತ್ರಾತ್ಮ ಭರಿತರಾಗಬೇಕಾದ್ರೆ ದಿನಾಲೂ ಸ್ತುತಿ ಸ್ತೋತ್ರ ಆರಾಧನೆಯೊಡನೆ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಎಷ್ಟೂ ಅನ್ಯ ಭಾಷೆಯಲ್ಲಿಯೂ ಬುದ್ಧಿಯಲ್ಲೂ ಸ್ತುತಿ ಸ್ತೋತ್ರ ಆರಾಧನೆ ಆಗನೇ ಪವಿತ್ರ ಭರಿತಾರೆ. ಆ ಪವಿತ್ರಾತ್ಮ ಭರಿತರಾಗುವಾಗ ಪವಿತ್ರಾತ್ಮ ಶಕ್ತಿ ಹೊಂದಿಕೊಳ್ಳುತ್ತೀರಿ. ಆಗ ದೇವರ ವಾಕ್ಯ ಓದಿಕೊಂಡು ದೇವರ ವಾಕ್ಯ ವಿಧರಿಕೊಂಡು ನಿಮ್ಮ ಶರೀರದ ಪಾಪಗಳನ್ನು ನೀವು ವಾಕ್ಯದ ಮುಖಾಂತರ ನಾಶ ಮಾಡಬೇಕು. ವಾಕ್ಯದ ಮುಖಾಂತರ ನಿಮ್ಮ ಶರೀರ ಭಾವವನ್ನು ಹಾಗೆ ಮಾಡಬೇಕು. ಹಾಗೆ ಮಾಡುವುದಾದರೆ ನಿಮ್ಮ ಆತ್ಮ
ಆತ್ಮದಲ್ಲಿ ಜೀವ ಇರ್ತದೆ, ನಿಮ್ಮ ಆತ್ಮ ಅಭಿವೃದ್ಧಿ ಆಗುತ್ತೆ. ಆ ರೀತಿಯಲ್ಲಿ ಜೀವಿಸಿದರೆ ಮಾತ್ರವೇ ಯೇಸು ಕ್ರಿಸ್ತ ರಾತ್ರಿ ನೀವು ಒಯ್ಲು ಪಡೆದು. ಒಂದು ವೇಳೆ ನೀವು ಆ ಪ್ರಾರ್ಥನೆ ಮಾಡೋದಿಲ್ಲ, ದೇವರ ವಾಕ್ಯ ಓದಿಲ್ಲ, ಆಗ ನಿಮ್ಮ ಆತ್ಮದಲ್ಲಿ ಶಕ್ತಿ ಇರುವುದಿಲ್ಲ. ಅದಕ್ಕೋಸ್ಕರ ನಿಮ್ಮ ಮನಸ್ಸು ಶರೀರ ಭಾವವನ್ನು ಅಂಟಿಕೊಂಡು ಹೋಗ್ತದೆ. ಆ ಶರೀರ ಭಾವವನ್ನು ನಡೆದರೆ ಅವರು ಸಾಯುವುದು ನಿಶ್ಚಯ, ಅಂತ ಆತ್ಮವು ಸಾಯುತ್ತದೆ. ಪಶ್ಚಾತ್ತಾಪ ಪಡೆದರೆ ದೇವರ ಶಿಕ್ಷೆಗೆ ಒಳಗಾಗ್ತೀರಿ ಪ್ರಿಯರೇ. ಅದಕ್ಕೆ ಆ ರೀತಿ ನೀವು ಬರದಿದ್ದರೆ ಜೀವ ಇರಬೇಕಾದ್ರೆ ಪವಿತ್ರಾತ್ಮನ ಅನುಸಾರ ನಡೆಯಬೇಕು. ಯಾಕಂದರೆ ಎಲ್ಲಗಳು ಹತ್ತಿರವಾಗಿದೆ, ಯೇಸು ಬರೋಣ ಹತ್ತಿರ. ಅದಕ್ಕೆ ದೇವರ ಮಕ್ಕಳಾದ ನೀವು ಆ ರ್ಯಾಪ್ಚರ್ನಲ್ಲಿ ಕೈ ಬಿಡಬಾರದು. ಎತ್ತರ ಪಡಬೇಕಾದ್ರೆ ಪವಿತ್ರಾತ್ಮನ ಸಹಾಯದಿಂದ ದಿನಾಲು ನಿಮ್ಮ ಶರೀರ ಪಾವನ್ನು ನಾಶ ಮಾಡಬೇಕು ಎಂದು ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 25ನೇ ವಾಕ್ಯ ತನಕ. ಗಲಾತ್ಯನ್ ಚಾಪ್ಟರ್ 5 verse 16 to 25 ವರ್ಸ್ ತನಕ. ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರ ನೆರವೇರಿಸಲಿ. ಅತಿ ಸ್ಪಷ್ಟನೆ, ಪವಿತ್ರಾತ್ಮನನ್ನು ಅನುಸರಿಸಿ ಅಂದರೆ ಅರ್ಥ ಅಂದರೆ ಪವಿತ್ರಾತ್ಮನು ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ಪವಿತ್ರಾತ್ಮ ಎಂದಿಗೂ ವಾಕ್ಯ ಬಿಟ್ಟು ಮಾತಾಗದೆ ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳೋದು ಅರ್ಥ ಆದರೆ ದಿನಾಲು ನೀವು ಪ್ರಾರ್ಥನೆ ಮಾಡಿ ವಾಕ್ಯ ಓದಬೇಕು, ವಾಕ್ಯ ಧ್ಯಾನ ಮಾಡಿ. ಅದು ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಬೇಕು. ದೇವರ ವಾಕ್ಯದಲ್ಲಿ ಬರಬೇಡ ಪ್ರತಿ ಆಜ್ಞೆ ವಿಧೇಯರ. ಆಗ ನೀವು ಪವಿತ್ರಾತ್ಮ ಅನುಸರಿಸಿ ನಡೆದುಕೊಳ್ಳುತ್ತೀರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು, ಶರೀರ ಭಾವಕ್ಕೆ ನೀವು ಎಂದಿಗೂ ಅಧೀನರಾಗುವುದಿಲ್ಲ, ಪವಿತ್ರಾತ್ಮನಿಗೆ ಅಧೀನರಾಗಿ ನಡೆಯುತ್ತೀರಿ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ 15ನೇ ವಾಕ್ಯದಲ್ಲಿ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನ ವಿರುದ್ಧವಾಗಿ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಸಿದ್ದನ್ನು ಮಾಡದಂತೆಯೂ ಒಂದೊಂದು ಹೋರಾಡ್ತವೆ. ಅಪೊಸ್ತಲನು ಹೇಳ್ತಾನೆ, ಯೇಸು ನೀವು ನಂಬಿಕೆ ಇಟ್ಟುಕೊಂಡು ಆತ್ಮ ಕರ್ತನನ್ನು ಓಡಿನ ಅಂಗೀಕಾರ ಮಾಡುವಾಗ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಆ ಪವಿತ್ರಾತ್ಮನನ್ನು ಕೊಡುತ್ತಾನೆ. ಆ ಪವಿತ್ರಾತ್ಮನ ನಿಮ್ಮ ಆತ್ಮದಲ್ಲಿ ಬಂದು ವಾಸ ಮಾಡ್ತಾನೆ. ಆವಾಗ ನಿಮ್ಮಲ್ಲಿ ನಿಮ್ಮ ಶರೀರ ಭಾವ ಪ್ರಿಯರೇ ಪವಿತ್ರಾತ್ಮನ ಒಟ್ಟಿಗೆ ಹೋರಾಟ ಮಾಡಿ. ಆಗ ನೀವು ಪವಿತ್ರಾತ್ಮನಿಗೆ ಅನುಸಾರ ನಡೆಯುತ್ತಾರೆ. ನೀವು ನಿಮ್ಮ ಶರೀರ ಭಾವದ ಪ್ರಕಾರ ನಡೆಯುವುದಿಲ್ಲ, ಶರೀರ ಹಾಗೆ ಮಾಡಿ. ಇದು ಎರಡು ಹೋರಾಟ. ಅದೇ ಆರಿಸುವಿಕೆ ನಿಮ್ಮದು ನೀವು ಶರೀರ ಭಾವದ ಪ್ರಕಾರ ನಡೆಯುತ್ತಾರೆ, ಪವಿತ್ರಾತ್ಮ ಪ್ರಕಾರ ನಡೀಲಿಕ್ಕೆ ಆಗುವುದಿಲ್ಲ. ಪವಿತ್ರ ಪ್ರಕಾರ ನಡೆಯುವುದಾದರೆ ಸರಿಯಾಗಿದೆ. ನೀವು ಪವಿತ್ರಾತ್ಮನ ಪ್ರಕಾರ ನಡೆಯಬೇಕಾದರೆ ನೀವು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಚೆನ್ನಾಗಿ ಓದಬೇಕು, ವಾಕ್ಯಕ್ಕೆ ಧ್ಯಾನ ಮಾಡಬೇಕು, ದೇವರ ವಾಕ್ಯದ ಆಜ್ಞೆಗಳನ್ನು ಬಾಯ್ಪಾಠ ಮಾಡಿಕೊಳ್ಳಬೇಕು. ಮತ್ತು ಅದಕ್ಕೆ ವಿಧೇಯರಾದರೆ ಶರೀರ ಭಾವ ಮೇಲೇನು ಜಯವನ್ನು ಹೊಂದುತ್ತೀರಿ ಇಲ್ಲದಿದ್ದರೆ ನಿಮಗೆ ಈ ಹೋರಾಟ ನಿಮ್ಮಲ್ಲಿ ಇರುತ್ತದೆ ಆಗ ಹೋರಾಟ ಇರುವಾಗ ನೀವು ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯ ವಿಧೇಯ, ಆಗ ಶರೀರ ಭಾವ ನಿಮ್ಮ ಮೇಲೆ ದೊರೆತನ ಮಾಡ್ತಾರೆ. ಅದಕ್ಕೆ 18ನೇ ವಾಕ್ಯ ನೋಡಿದ್ರೆ, ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದೇ ನಿಯಮ ನಿಷ್ಠೆಗೆ ಅಧೀನರಲ್ಲ. ನೀವು ದೇವರ ಆತ್ಮನಿಗೆ ವಿಧೇಯರಾಗದೆ ಯಾವ ಶರೀರ ಭಾವಕ್ಕೂ ಅಧೀನರಾಗುವುದಿಲ್ಲ ಮತ್ತು 19ನೇ ವಾಕ್ಯ ನೋಡ್ತೇವೆ, ಶರೀರಭಾವದ ಕ್ರಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೆಡಿತನ, ವಿಗ್ರಹ ಆರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡುಕಿತನ, ದುಂದುವತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲನು ಈಗಲ ವಿಶ್ವಾಸಿಗಳು, ನಂಬಿಕೆಟ್ಟವರು, ನೀಲಿ ಮುಳಿದೀಸ ಅಂದ್ಕೊಂಡವರು, ಪವಿತ್ರ ಹೊಂದಿದವರು ನೀವು ಪವಿತ್ರ ಹೊಂದಿಕೊಂಡು ನೀವು ಇನ್ನೂ ಶರೀರಭಾವದ ಪ್ರಕಾರ ನಡೆಯುವುದಾದರೆ ಅಪೊಸ್ತಲನು ಅಂಥವರು ಪರಲೋಕಕ್ಕೆ ಹೋಗುವುದೇ ಇಲ್ಲ, ಅಂಥವ್ರು ರ್ಯಾಪ್ಚರ್ನಲ್ಲಿ ಕೈ ಬಿಡಲ್ಪಡುತ್ತಾರೆ. ಹಾಗಾದರೆ ನೀವು ರ್ಯಾಪ್ಚರ್ನಲ್ಲಿ ಕೈ ಬಿಡಬಾರದು. ಹೋಗಬೇಕಾದ್ರೆ ನೀವು ಪವಿತ್ರಾತ್ಮನ್ನು ಅವನು ನಡೆದುಕೊಳ್ಳಬೇಕು. ಪವಿತ್ರಾತ್ಮ ನಡೆದುಕೊಳ್ಳುವುದಂದರೆ ದಿನಾಲು ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ವಾಕ್ಯದ ಪ್ರಕಾರ ಅದೇ ದೇವರ ಆಜ್ಞೆಗಾಗಿ ನಡೆಯುವೆ. ಆಗ ನೀವು ಪವಿತ್ರ. ಆವಾಗ ನಿಮ್ಮಲ್ಲಿ 22ನೇ ವಾಕ್ಯ ನೋಡ್ತೇವೆ, ಆದರೆ ದೇವರ ಆತ್ಮನುಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳೇ ಯಾವಾಗ ನೀವು ಪವಿತ್ರಾತ್ಮ ವಿಧಿ ನಡೀತಾರೋ ಆಗ ನಿಮ್ಮಲ್ಲಿ ಈ 9 ಫಲಗಳು ಕಂಡು ಬರುತ್ತವೆ. ಯಾವುದಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ,
ಸಾಧುತ್ವ, ಸಮಯ, ಈ 9 ಗುಣಗಳು 9 ಮೇಲೆ ಕಂಡು ಬರ್ತವೆ. ಆ ಶರೀರ ಭಾವ ಏನಂತೆ ಅದು ಕಂಡು ಬರುತ್ತೆ, ಅದಕ್ಕೆ ನೀವು ನಿರಾಕರಿಸ್ತೀರಿ ಪ್ರಿಯರೇ. ಈ 9 ಫಲಗಳು ಕಂಡು ಬರುವಾಗ 23 ವಾಕ್ಯದಲ್ಲಿ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸದೆ ಯಾರಲ್ಲಿ ಈ ಪವಿತ್ರ 9 ಫಲಗಳು ಕಂಡು ಬರ್ತವೋ ಅವರಿಗೆ ಯಾವ ಧರ್ಮಶಾಸ್ತ್ರವು ಅಪರಾಧಿ ಎಂದು ತೀರ್ಪು ಇಲ್ಲ. ಅವರಿಗೆ ಎಂದಿಗೂ ಪ್ರಿಯರೇ ಕ್ರಿಸ್ತ ಯೇಸುನಲ್ಲಿ ಅಂದರೆ ಯಾರು ಯೇಸು ಕ್ರಿಸ್ತ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲಿ ಮುಳುಗಿದಿಷ್ಟು ಅಂತಕೊಂಡು ಪವಿತ್ರ ಅಜ್ಞಾನ ನೋಡಿದ್ರೆ ಅವರಿಗೆ ಅಪರಾಧ ನಿರ್ಣಯ ಇಲ್ಲವೆಂದರೆ ಅವರ ಮನಸ್ಸಾಕ್ಷಿ ಆಗಬಹುದು, ಸೈತನ ಆಗ್ಬೋದು, ಯಾವ ಧರ್ಮ ಅಪರಾಧಿ ಎಂದು ಅವರಿಗೆ ತೀರ್ಪು ಮಾಡುವುದಿಲ್ಲ. ಯಾಕಂದರೆ ನೀವು ಪವಿತ್ರಾತ್ಮನಿಗೆ ಅನುಸಾರ ನಡೆಯುವಾಗ ದೇವರೆಲ್ಲ ಆಜ್ಞೆಗೆ ನೀವು ಇದರಾಗಿದೆ. ಆಗ ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧನೆ, ಈ 9 ಗುಣಗಳು ಅಥವಾ ಕಂಡು ಬರುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಅಪರಾಧಿ ಎಂದು ಹೇಳುವುದಿಲ್ಲ ಪ್ರೇರೆ. 24ನೇ ವಾಕ್ಯ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಹಾಗಾದರೆ ನೀವು ಯೇಸು ಕ್ರಿಸ್ತನ್ನು ಹಿಂಬಲಿಸುವುದು ಅರ್ಥವಾಗಿದೆ. ದಿನಾಳು ಪ್ರೇರೆ ನಿಮ್ಮ ಶರೀರ ಭಾವದ ಕರ್ಮಗಳು ಅದು ಯಾವುದೆಂದರೆ ಪ್ರೇರೆ ಜಾರುತ್ವ, ಬಂಡುತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದುತನ, ಇಂಥವು ಈ ಎಲ್ಲ ಶಾಪಗಳು ದಿನಾಲು ನೀವು ಶಿಲುಬೆಗೆ ಹಾಕಬೇಕು. ಶಿಲುಬೆ ಈ ಶಾಪವನ್ನು ದೇವರ ವಾಕ್ಯದ ಮೂಲಕ ಅದಕ್ಕೆ ಹಾಗೆ ಮಾಡಬೇಕು, ಅದನ್ನು ನಿರಾಕರಿಸಬೇಕು. ಅದೇ ಅರ್ಥವಾಗಿದೆ ನೀವು ದಿನಾಲು ಶಿಲುಬೆಗೆ ಹಾಕುವುದು ಪ್ರಿಯ, ಅದನ್ನು ನಿರಾಕರಿಸುವುದು ಅಂತ ಶಿಲುಬೆ. ಆವಾಗ ಮಾತ್ರ ಪವಿತ್ರ 9 ಫಲಗಳು ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮೃದ್ಧಿ ಈ 9 ಮೇಲೆ ಕಂಡು ಬರುವಾಗ ಯಾವ ಧರ್ಮಶಾಸ್ತ್ರ ಅಪರಾಧಿನ ಆಕ್ಷೇಪಣೆ ಇಲ್ಲ, ಅಪರಾಧ ನಿರ್ಣಯ ನಿಮಗೆ ಇಲ್ಲವೇ ಇಲ್ಲ ಎಂಬುದು ಹೇಳ್ತಾನೆ. 25ನೇ ವಾಕ್ಯ, ನಾವು ಆತ್ಮದ ಜೀವಿಸಿದ್ರೆ ಆತ್ಮನ್ನು ಅನುಸರಿಸಿ ಪ್ರತಿಯೊಂದು ದಿನ ಪ್ರೇರೆ ಯೇಸು ಕ್ರಿಸ್ತ ನಂಬಿಕೆ ಇಟ್ಟಿದ್ದೀರಿ, ನೀಲಿ ತೆಗೆದುಕೊಂಡಿದ್ದೀರಿ, ಪವಿತ್ರಾತ್ಮನಿಂದ ನೀವು ಹೊಸ ಜನ್ಮ ಹೊಂದಿದ್ದೀರಿ. ದಿನಾಲು ಪವಿತ್ರಾತ್ಮನ ಪ್ರಕಾರ ನಡೆಯುವರಾಗಬೇಕು. ಹಾಗೆ ನಡೆಯುವುದಾರೆ ಮಾತ್ರ ಪವಿತ್ರಾತ್ಮನು ಆ ರ್ಯಾಪ್ಚರ್ನಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ಪೇತ್ರ ಹೇಳ್ತಾನೆ ಎಲ್ಲಗಳು ಅಂತ್ಯ ಹತ್ತಿರವಾಗಿದೆ, ಅದಕ್ಕೋಸ್ಕರ ಜಿತೇಂದ್ರರಾಗಬೇಕು ಮತ್ತು ಇದು ಅರ್ಥವಾಗಿದೆ ಪ್ರಿಯರೇ. ಈಗ ನಾವು ನೋಡ್ತೇವೆ 4ನೇ ಸಂಗತಿಯನ್ನು ನೋಡ್ತೇವೆ ಪ್ರಿಯರೇ, ಸೇವೆಯಲ್ಲಿ ನಂಬಿಗಸ್ತರಾಗಬೇಕು. ರೋಮ ಪುರದಲ್ಲಿರುವ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೋಮನ್ ಚಾಪ್ಟರ್ 12:11, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಿ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಹೇಳ್ತಾನೆ ಏನು ಯೇಸು ಕ್ರಿಸ್ತನ ನಂಬಿಕಿಟ್ಟು ಇಡುವಾಗ ನೀರು ಮುಳಿದು ಅಂದ್ಕೊಳ್ಳುವಾಗ ನಿಮಗೆ ಪ್ರತಿಯೊಬ್ಬರಿಗೆ ಪವಿತ್ರ ಒಂದು ವರ ಕೊಟ್ಟಿರ್ತಾನೆ. ಮತ್ತು ನಿಮಗೆ ತಾಯಿ ಗರ್ಭದ ಕೆಲವು ತಾಲಂತಗಳು ನೀವು ಹೊಂದಿಕೊಳ್ತೀವಿ. ಏನು ಹೊಂದಿಕೊಂಡು ತಾಯಿ ಗರ್ಭದಿಂದ ಬಂದ ತಾಲಂತ ನಿಮ್ಮಲ್ಲಿ ಇರಬಹುದು, ಅದು ಪವಿತ್ರ ಕೊಟ್ಟ ವರ ಇರಬಹುದು. ಯೇಸು ಕೊಟ್ಟ ಏನು ದೇವರು ಕೊಳ್ಳಪಟ್ಟ ತಾಲಂತು ಅಥವಾ ಅದನ್ನು ಆಲಸ್ಯತನ ಮಾಡದೆ ದೇವರ ಸಭೆಯ ಅಭಿವೃದ್ಧಿಗೋಸ್ಕರ ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ಅದು ಉಪಯೋಗಿಸುವರು ಆಗಬೇಕು. ಅದರಲ್ಲಿ ನಂಬಿಗಸ್ತರಾಗಬೇಕು. ಮತ್ತು ಅಪೊಸ್ತಲ ಪೌಲನು ಪೇತ್ರನು ಹೇಳುತ್ತಾನೆ ಪ್ರಿಯ. ಇನ್ನೊಂದು ವಾಕ್ಯ ನೋಡ್ತಾ ಇದಕ್ಕೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ, 1 Corinthians 15:58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡೋರಾಗಿರಿ. ಅತಿ ಸ್ಪಷ್ಟ ಇದೆ. ಆದರೆ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ, ಬರೀ ದೇವರ ಸೇವೆಯಲ್ಲಿ ನೀವು ಮಾಡೋ ಪ್ರಯಾಸ ಎಂದಿಗೂ ನಿಷ್ಫಲವಾಗುವುದಿಲ್ಲ ಅಂತ ತಿಳಿದು ಕರ್ತನ ಕೆಲಸ ಅತಿ ಆಸಕ್ತಿಯಿಂದ ಮಾಡೋದು. ಅರ್ಥ ಏನೂ ದೇವರಿಗೋಸ್ಕರವಾಗಿ, ದೇವರ ಸಭೆಗೋಸ್ಕರವಾಗಿ, ದೇವರ ಏನೇನು ಸೇವೆ ಮಾಡಿದ್ರು, ನಿಮ್ಮ ಸಮಯ ಸ್ಯಾಕ್ರಿಫೈಸ್ ಮಾಡಬಹುದು, ಅದಕ್ಕೆ ಹಣವನ್ನು ಕೊಡಬಹುದು, ಏನೆಲ್ಲ ನೀವು ಅದಕ್ಕೆ ವ್ಯಯ ಮಾಡುತ್ತೀರೋ ಅದಕ್ಕೆ ಅದು ನಿಷ್ಫಲವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಉಂಟು ಎಂಬುದಾಗಿ ದೇವರ ಪ್ರೀತಿಯಿಂದ ದೇವರ ಸೇವೆ ಮಾಡಲಿ ಅತಿ ಆಸಕ್ತಿ ಉಳ್ಳರಬೇಕು ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೇತ್ರನಲ್ಲಿ ಹೇಳುತ್ತಾನೆ ಪ್ರೇರೆ. 5ನೇ ಸಂಗತಿ ನೋಡ್ತೇವೆ, ದಿನಾಲು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ರಿಂದ 36ನೇ ವಾಕ್ಯ. ಲೂಕ್ ಗಾಸ್ಪಲ್ ಚಾಪ್ಟರ್ 21:34-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮಧುರಿನಿಂದಲೂ
ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸ ನಿಮ್ಮ ಮೇಲೆ ಊರಿನ ಪಕ್ಕನೆ ಬಂದಿತ್ತು. ಇಲ್ಲಿ ಯೇಸು ಅತಿ ಸ್ಪಷ್ಟ ಆ ದಿವಸ ಅಂದರೆ ಯೇಸು ಕ್ರಿಸ್ತನ ಬರೋಣ ಪ್ರೇರೆ ಯಾರಿಗೂ ಗೊತ್ತಿಲ್ಲದೆ ಒಂದು ಸೆಕೆಂಡ್ನಲ್ಲಿ ಪ್ರೇರೆ ಆ ರ್ಯಾಪ್ಚರ್ ಆಗ್ತದೆ. ಅದಕ್ಕೆ ಯೇಸು ಕ್ರಿಸ್ತ ಆ ದಿನವು ನಿಮಗೆ ಊರಿನ ಬರದಂತೆ ನೀವು ನಿಮ್ಮ ಆತ್ಮೀಯ ವಿಷಯದಲ್ಲಿ ಎಚ್ಚರವಾಗಿರಬೇಕು, ನಿಮ್ಮ ವಿಷಯ ಜಾಗರೂಕ ಪ್ರೇರೆ. ಅದಕ್ಕೆ ನಿಮ್ಮ ಆತ್ಮಿಕ ವಿಷಯದಲ್ಲಿ ಪ್ರಾರ್ಥನೆ ಎಚ್ಚರವಾಗ ಅದು 3 ಸತ್ತು ಒಂದು ಅತಿ ಭೋಜನದ ಮಂತೆ ಪ್ರೇರೆ ನಿಮ್ಮ ಊಟದಲ್ಲಿ ನಿದ್ರೆಯಲ್ಲಿ ಪ್ರೇರೆ ಮಿತಿಯುಳ್ಳವರ ಅಂದರೆ ಅತಿ ಭೋಜನ ಅಂದರೆ ಅತಿ ಭೋಜನ ನೀವು ಮಾಡುವುದರೆ ಪ್ರಾರ್ಥನೆಗೆ ಮಾಡಿದ್ರೆ ನಿಮ್ಮ ಊಟದಲ್ಲಿ ಪ್ರೇರೆ ಹಾಗೆ ನಿದ್ರೆಯಲ್ಲಿ ಅಲ್ಲದೆ ಮಿತಿಯುಳ್ಳವರಾಗಬೇಕು. ಪ್ರಾರ್ಥನೆಗೆ ಮನಸ್ಸು ಕೊಡು ಅಂದರೆ ಪ್ರಾರ್ಥನೆಗೆ ನೀವು ಮಾಡಬೇಕಾದ್ರೆ ನಿಮ್ಮ ಶರೀರವನ್ನು ಪ್ರೇರೆ ಅತಿ ಭೋಜನಕ್ಕೆ ಗುಲಾಮರಾಗಿದೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಶರೀರ ಮನಸ್ಸು ಒಪ್ಪದಾಗೆ ನೀವು ಊಟದಲ್ಲಿ ಆಗಲಿ ನಿದ್ರೆಯಲ್ಲಿ ಅಲ್ಲಂದರೆ ಮಿತಿ ಇರಬೇಕು ಪ್ರಾರ್ಥನೆ ಮಾಡಬೇಕಾದ್ರೆ. ಮತ್ತು ಅಮಲು ಪ್ರೇರೆ ಯಾವುದೇ ರೀತಿಯ ಅಮಲು ಪದಾರ್ಥ ಪ್ರೇರೆ ಸಿಗರೇಟ್ ಸ್ಮೋಕಿಂಗ್ ಆಗ್ಬೋದು ಅಥವಾ ಆಲ್ಕೋಹಾಲ್ ಯಾವುದೇ ರೀತಿಯ ಅಥವಾ ಮೊಬೈಲಿಗೆ ಅಟ್ಯಾಚ್ಮೆಂಟ್ ಆಗೋದು ಬೇರೆ ಬೇರೆ ಸಂಗತಿಗಳಿಗೆ ಅಟ್ಯಾಚ್ಮೆಂಟ್ ಆಗೋದು ಅಮಲು ಅದರಿಂದ ನೀವು ಎಚ್ಚರವಾಗಿರಬೇಕು ಪ್ರೇರೆ. ಮತ್ತು ಪ್ರಪಂಚದ ಚಿಂತೆ ಪ್ರೇರೆ ಸಾಲದಲ್ಲಿ ನೀವು ಇರಬಾರ್ದು ಪ್ರೇರೆ. ಸಾಲದಿಂದ ಆದಷ್ಟು ಬೇಗ ಹೊರಗೆ ಬರಬೇಕು. ಈ ಲೋಕದ ವ್ಯವಹಾರದಲ್ಲಿ ಸಾಲದಲ್ಲಿ ಬೀಳುವುದರೆ ಆ ಸಾಲ ಎಂಬ ಚಿಂತೆ ನಿಮಗೆ ಪ್ರಾರ್ಥನೆ ಅಡ್ಡಿ ಮಾಡ್ತಾರೆ. ಈ 3 ಸತ್ತಲು ಒಂದು ಅತಿ ಭೋಜನ ಪ್ರೇರೆ ಮತ್ತು ಯಾವುದೇ ಅಮಲು ಪದಾರ್ಥ ಪ್ರೇರೆ ಮತ್ತು ಪ್ರಪಂಚದಿಂದ ಈ 3 ಸತ್ತುಗಳಿಂದ ನಿಮ್ಮನ್ನು ಕಾಪಾಡಿಕೊಂಡರೆ ಮಾತ್ರವೇ 35ನೇ ವಾಕ್ಯದ ಆ ದಿವಸ ಭೂ ನಿವಾಸಿಗಳ ಮೇಲೆ ಬರುವುದು. ಆದರೆ ಬರೋದಕ್ಕಿರುವ ಇವೆಲ್ಲಗಳನ್ನು ತಪ್ಪಿಸಿಕೊಳ್ಳುವುದಕ್ಕೂ ಮನಸ್ಸು ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರು ವಿಜ್ಞಾಪನೆ ಮಾಡಿಕೊಳ್ಳಿ, ಎಚ್ಚರವಾಗಿರಿ. ಆ ಯೇಸು ಕ್ರಿಸ್ತನ ಬರೋಣ ಯಾವ ಗಲಿಗೆ ಗೊತ್ತಿಲ್ಲ ಆ ಅದೇ ಪಾಲರಾಗಬೇಕಾದ್ರೆ ಪ್ರತಿಯೊಂದು ಗಲಿಗೆ ನೀವು ಅತಿ ಹೆಚ್ಚಿಗೆ ಪ್ರಾರ್ಥನೆ ಮಾಡುವವರು, ವಾಕ್ಯ ಓದುವವರು, ವಾಕ್ಯ ವಿಧೇಯರು, ಕರ್ತನ ಸಭೆಗೆ ಬರುವವರು, ಕರ್ತನ ಸೇವೆ ಮಾಡಿ ಈ ರೀತಿ ನೀವು ಎಚ್ಚರಿದ್ದರೆ ಮಾತ್ರವೇ ಆ ಕರ್ತನ ಆ ಬರಲು ಒಯ್ಯಲ್ಪಡುತ್ತೀರಿ. ಒಂದು ವೇಳೆ ಅತಿ ಭೋಜನ ಅಥವಾ ಈ ಅಮಲು ಪದಾರ್ಥ ಅದರಿಂದ ಮುಳುಗಿದರೆ ಅಂಥವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಅಂಥವರು ಆ ರ್ಯಾಪ್ಚರ್ಗೆ ಕೈ ಬೀಳಬೇಕಾಗಿದೆ. ಪ್ರೇರೆ ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ಎಚ್ಚರವಾಗಬೇಕು ಎಂಬುದೇ ಪೇತ್ರನು ಹೇಳುತ್ತಾನೆ. ಯಾಕಂದರೆ ಅಂತ್ಯಕಾಲ ಹತ್ತಿರವಾಗಿದೆ. ಅದು ಯಾವುದೇ ಸಾಲದ ಬಂಧನ ಅದರಿಂದ ಹೊರಗೆ ಬರಬೇಕು ಪ್ರೇರೆ. ಅಮಲು ಪದಾರ್ಥಗಳನ್ನು ಬಿಟ್ಟು ಬಿಡಬೇಕು ಪ್ರೇರೆ. ಅಥವಾ ಮೊಬೈಲ್ ಎಡಿಕ್ಷನ್ ಅದು ಯಾವ ಸಂಗತಿಗಳು ನೀವು ದೇವರಿಗಿಂತ ಜಾಸ್ತಿ ಪ್ರೀತಿ ಮಾಡಿ ಅದರ ಅಮಲು ನಿಮ್ಮನ್ನು ಬಿಟ್ಟು ಬಿಡಬೇಕು ಅಂತ ಸಂಗತಿಗಳನ್ನು ದೇವರು ನಿಮ್ಮ ಸಂಪೂರ್ಣ ಹೃದಯ ಪ್ರಾಣ ಬುದ್ಧಿ ಶಕ್ತಿಯಿಂದ ಪ್ರೀತಿ ಮಾಡಬೇಕು. ಊಟದಲ್ಲಿ ನಿದ್ರೆಯಲ್ಲಿ ಮಿತಿಯುಲ್ಲ ಈ ರೀತಿ ಮಾಡಿದರೆ ಮಾತ್ರವೇ ಎಲ್ಲ ಸಮಯ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪ್ರಾರ್ಥನೆ ಮಾಡೋರು ಮಾತ್ರವೇ ಆ ರಾಜ್ಯ ಪಾಲುರಾಗ್ತೀರಿ ಮತ್ತು ಅಪೊಸ್ತಲ ಪೇತ್ರನಲ್ಲಿ ಹೇಳುತ್ತಾನೆ ಪ್ರೇರೆ. 6ನೇ ನೋಡ್ತೇವೆ, ಮತ್ತೊಬ್ಬರ ಪಾಪಗಳನ್ನು ಮುಚ್ಚಿಡುವವರು ಆಗಬೇಕು. ಮತ್ತೇನು ಬರೋ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ಮಾಥ್ಯೂ ಗಾಸ್ಪಲ್ ಚಾಪ್ಟರ್ 7 1-5. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪು ಆಗುವುದು. ನೀವು ಅಳೆಯುವ ಅಳೆತಿಂದಲೇ ನಿಮಗೆ ಅಳೆಯುವರು. ನೀವು ನಿನ್ನ ಕಣ್ಣಿನಲ್ಲಿರುವ ತೋಳೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದು ಏಕೆ? ನೀವು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಳೆಯದಲ್ಲ, ಕಪಟಿಯೇ ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಳೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಪ್ರೇರೆ ಅರ್ಥವಾದೆ. ಯೇಸು ಕ್ರಿಸ್ತ ಹೇಳ್ತಾನೆ, ಎಂದಿಗೂ ಮತ್ತೊಬ್ಬರ ಜೀವಿತ ಪಾಪ ಹುಡುಗಿ ಅನೇಕ ದೇವರ ಮಕ್ಕಳು ಪ್ರೇರೆ ಬೇರೆಯವರ ತಪ್ಪು ಹುಡುಕುತ್ತಾರೆ. ಬೇರೆಯವ್ರ ಎಂದಿಗೂ ತೀರ್ಪು ಮಾಡೋ ಅಧಿಕಾರ ದೇವರು ನಿಮಗೆ ಕೊಡಲಿಲ್ಲ. ಇಷ್ಟೇ ದೇವರ ಮಕ್ಕಳಿಗೆ 2 ವಿಷಯ ತೀರ್ಪು ಮಾಡಲಿಕ್ಕೆ ಉಂಟು. ಒಂದು, ನೀವು ಕೇಳುವ ಬೋಧೆ, ಟಿ ವಿ ಮಾಧ್ಯಮದಲ್ಲಿ ಅನೇಕ ಬೋಧನೆ, ಆ ಕೇಳುವ ಬೋಧನೆ ಸ್ವಸ್ಥ ಬೋಧನೆ, ನೀವು ಪ್ರೇರೆ ಸ್ವಸ್ಥ ಬೋಧನೆ ದೇವರ ವಾಕ್ಯಕ್ಕೆ ವಿಧೇಯತೆ ನಡೆಸಿ. ಈ ಬೋಧನೆ ವಿಧೇಯತೆ ನಡೆಸೋದು ಅದು ವಿಧೇಯತೆ ನಡೆಸೋದಿಲ್ಲ ಬೋಧನೆ ಅದು ಸುಳ್ಳು ಬೋಧನೆ. ಹಾಗೆ ನೀವು ದೇವರ ವಾಕ್ಯ ಕೇಳುವಾಗ ನೀವು ಅದನ್ನು ತೀರ್ಪು ಮಾಡಬಹುದು. ಅಂದರೆ ಸ್ವಸ್ಥ ಬೋಧನೆ ಯಾವಾಗಲೂ ದೇವರ ವಾಕ್ಯಕ್ಕೆ ವಿಧೇಯತೆ ನಡೆಸುತ್ತೆ. ಸುಳ್ಳು ಬೋಧನೆಗಳು ದೇವರ ವಾಕ್ಯಕ್ಕೆ ಅವಿಧೇಯತೆ ನಡೆಸಿ. ಇದು ಡಿಫ್ರೆಂಟು ತೀರ್ಪು ಮಾಡಬಹುದು. ಮತ್ತು ಪ್ರವಾದನೆಗಳು ಪ್ರೇರೆ ಅನೇಕರು ಸುಳ್ಳು ಪ್ರವಾದನೆ ಮಾಡುತ್ತಾರೆ. ಸುಳ್ಳು ಪ್ರವಾದನೆ ಪ್ರೇರೆ ದೇವರಿಗೆ ಅದು ದೇವರಿಗೆ ಮಹಿಮೆ ತರುವುದಿಲ್ಲ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಸತ್ಯ ಪ್ರವಾದನೆ ಪಾಪವನ್ನು ಖಂಡಿಸುತ್ತೆ ಪ್ರೇರೆ. ಯಾರು ಸತ್ಯ ಪ್ರವಾದಿಗಳಿದ್ದಾರೆ ಅಥವಾ ಸತ್ಯವಾಗಿ ಪ್ರವಾದನೆ, ಆ ಪ್ರವಾದನೆ ಪ್ರೇರೆ ದೇವರ ಮಕ್ಕಳ ಜೀವಿತ ಪಾಪವನ್ನು ಖಂಡಿಸ್ತದೆ, ಪಾಪವನ್ನು ಗದರಿಸ್ತದೆ ಪ್ರೇರೆ. ಈ ರೀತಿ ನೀವು ಪ್ರವಾದನೆಗಳನ್ನು ತೀರ್ಪು ಮಾಡಬಹುದು. ಅದೇ ಬೇರೆ ರೀತಿ ತೀರ್ಪು ಮಾಡಿದ್ರೆ ನಿಮ್ಮ ಜೀವಿತವನ್ನು ತೀರ್ಪು ಮಾಡಬೇಕು. ದೇವ ನನ್ನ ಆತ್ಮಿಕನ್ನು ತೆರೆದೇವ, ದೇವ ನನ್ನ ಪರೀಕ್ಷಿಸು, ನನ್ನನ್ನು ಶೋಧಿಸು, ನಾನು
ಕೇಡನ್ನ ಮಾರ್ಗದಲ್ಲಿ ಏನೋ ನಾನು ನೋಡೋಣ. ಈ ರೀತಿ ನಿಮ್ಮ ಜೀವಿತವನ್ನು ನಿಮ್ಮನೆ ಕುರಿತು ತೀರ್ಪು ಮಾಡಬೇಕು ವಿನಃ ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡುವುದಾದರೆ ಪ್ರೇರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವಿತದಲ್ಲಿ ಪಾಪಗಳು ಬರುತ್ತವೆ ಮತ್ತು ನೀವು ಪ್ರೇರೆ ಆ ರಕ್ಷಣೆಯನ್ನು ಕಳೆದುಕೊಳ್ತೀರಿ. ಆ ಕರ್ತನ ಕೈ ಬಿಡಬಾರ್ದು. ಎಂದಿಗೂ ಪ್ರೇರೆ ಇನ್ನೊಬ್ಬರ ತಪ್ಪು ಹುಡುಕೋಕೆ ಹೋಗಬೇಡಿ. ದೇವಾ ನನಗೆ ಅದು ಬೇಡ, ಇನ್ನೊಬ್ಬರ ತಪ್ಪು ನೋಡೋದು ನನಗೆ ಬೇಡ, ನನ್ನನ್ನು ತೋರಿಸುವುದೇ ಈ ರೀತಿ ಪ್ರೇರೆ ನಿಮ್ಮ ಪ್ರಾರ್ಥನೆ ಇರಬೇಕು. ಆಗ ಮಾತ್ರ ನೀವು ಸೇಫ್ ಮಾರ್ಗದಲ್ಲಿ ನಡೀತೀರಿ. ಒಂದು ವೇಳೆ ನೀವು ನಿಮ್ಮ ಜೀವಿತವನ್ನು ಪರೀಕ್ಷಿಸಿದೆ, ಇನ್ನೊಬ್ಬರು ಪಾಪವು ನೋಡಿದರೆ ಚೈತನ್ಯ ನಿಮಗೆ ಪ್ರೇರೆ ಆ ದುರಾತ್ಮ, ಆ ಲೂಸಿಫರ್ನ ಆತ್ಮ ನಿಮ್ಮ ಮೇಲೆ ಬರ್ತಾ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಅದು ಯಾವಾಗಲೂ ತಾನೇ ನೀತಿವಂತನು, ತಾನೇ ಪರಿಸ್ಥಿತಿ ಪಾಪ ನಿಮಗೆ ಉಬ್ಬುವಿಕೆ, ಅಹಂಕಾರ ಬರ್ತದೆ ಮತ್ತು ನಿಮ್ಮ ಜೀವಿತ ನೀವು ನೋಡುವುದೇ ಇಲ್ಲ. ಎಲ್ಲ ಸಮಯ ಬೇರೆಬ್ಬರ ತಪ್ಪು ಆ ರೀತಿ ಮಾಡಬಾರದು ಪ್ರೇರೆ. ಅದೇ ಒಬ್ಬರೊಬ್ಬರನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಪ್ರೀತಿಸಬರಬೇಕು. ಸಭೆಯಲ್ಲಿ ಒಂದೇ ಮನಸ್ಸಲ್ಲಿರಬೇಕು. ಗಂಡನ ಐಕ್ಯತೆಯನ್ನು ಈ ರೀತಿ ಜೀವಿಸಬೇಕು ಅಂದರೆ ಪೇತ್ರನು ಹೇಳುತ್ತೆ. ಎಲ್ಲವೂ ಹತ್ತಿರವಾಗಿದೆ. ಅದೇ ಜಿತಿಂದರಾಗಬೇಕು, ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕು, ಪಾಪಗಳು ಮುಚ್ಚಿಕೊಳ್ಳಬೇಕು, ಪ್ರೀತಿ ಮಾಡಬೇಕು. ಈ ರೀತಿ ಮಾಡುವುದರಲ್ಲಿ ಮಾತ್ರವೇ ನೀವು ಕ್ರಿಸ್ತನ ಬರೋಣದಲ್ಲಿ ಒಯ್ಯಲ್ಪಡಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಆತ್ಮೀಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಸೇವೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮಲ್ಲಿ ಉತ್ತೇಜನವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಸಂದರ್ಭದ ಮುಖಾಂತರ ನೀನು ಮಾತಾಡಿದ ಪ್ರತಿ ಮಾತಿನ ವಾಕ್ಯಗಳನ್ನು ಕೇಳಿ ಇನ್ನು ಮಕ್ಕಳು ಆ ಪ್ರಾರ್ಥನಾ ಜೀವಿತದಲ್ಲಿ, ಆ ವಿಧೇಯತೆಯಲ್ಲಿ, ಆ ಪರಿಶುದ್ಧತೆಯಲ್ಲಿ ಅವರು ಎಚ್ಚರವಾಗಿರುವಂಥ ಕೃಪೆಯನ್ನು ದಯಪಾಲಿಸಿದ್ದೇವ. ಪ್ರತಿದಿನ ಅವರು ನಿನ್ನ ವಾಕ್ಯಗಳು ಓದಿ ವಾಕ್ಯ ವಿಧೇಯತೆ ಆತ್ಮವನ್ನು ಕೊಡಬೇಕು ಎಂದು ನಾನು ಬೇಡ್ಕೊಳ್ತೇನೆ. ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಆತ್ಮ ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಒಬ್ಬರೊಬ್ಬರು ಯಥಾರ್ಥವರದೇ ಪ್ರೀತಿಸ ಆತ್ಮ ಕೊಟ್ಟು ಪ್ರತಿಯೊಬ್ಬರು ಆ ಯೇಸು ಕ್ರಿಸ್ತ ಆ ಬರೋಣಕ್ಕೆ ಅವರು ತಮ್ಮನ್ನು ಸಿದ್ಧರಾಗುವಾಗಿ ಕೃಪೆ ಕೊಡಬೇಕು ನಾನು ಬೇಡ್ಕೊಳ್ತೇನೆ. ಈ ಸಂದರ್ಭ ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ ಬೇಡುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸಂದರ್ಭ ಪ್ರತಿಯೊಬ್ಬರ ಸಂಗಡ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.